ಆ ಜ್ಞಾನದ ರಕ್ಷಣೆಗಾಗಿ ಕರ್ಮೋಪಾಸನೆಗಳನ್ನ ಮಾಡಲಿ. ಕೇವಲ ಜ್ಞಾನ ಮೋಕ್ಷಕ ಹೇತು ಅಂಗೀಕಾರಕರೇ ಅಥವಾ ಕೇವಲ ಜ್ಞಾನ ಮೋಕ್ಷಕ್ಕೆ ಕಾರಣ ಅಂತ ಹೀಗೆ अंगीकार ಮಾಡಲಿ. दोनों प्रकार से ज्ञानवान को कर्म उपासना कर्तव्य है. ಎರಡೂ ಪ್ರಕಾರದಿಂದ ಜ್ಞಾನಿಗೆ ಕರ್ಮ ಉಪಾಸನಾ ಕರ್ತವ್ಯದ. ಯಾಕೋ ಸಮುಚ್ಚಯವಾದ ಕೈ ಇದಕ್ಕೇನಂತಾರ? ಸಮುಚ್ಚಯವಾದ ಅಂತ. 423ನೇ ಟಿಪ್ಪಣಿ. यह मत का प्रतिपादन वृत्ति प्रभाकर के तृतीय प्रकाश में सम्यक किया है. ಇದನ್ನು ಈ ಮತವನ್ನ ವೃತ್ತಿ ಪ್ರಭಾಕರದ 3ನೇ ಪ್ರಕಾಶದಲ್ಲಿ ಇದನ್ನು ಸಮ್ಯಕ್ ಯಥಾರ್ಥವಾಗಿ ಅಲ್ಲಿ ತಿಳಿಸ್ಯಾರ. ಅದು ಬಂದಾಗ ನೋಡೋಣ. ಏನು 384 कर्म उपासना से ज्ञान का विरोध है. कर्म उपासನೆಗಳಿಂದ ಜ್ಞಾನಕ್ಕೆ ವಿರೋಧ ಆಕೈತಿ. ಅಲ್ಲಿ ಕರ್ಮ ಉಪಾಸನೆ ಮಾಡ್ಬೇಕು ಅಂತ ಹೇಳಿದ್ರು. ಈಗ ಸಿದ್ಧಾಂತಿಗಳು ಹೇಳ್ತಾರೆ ಹಿಡುಕನ ಔಡಲೋಮಿ ಸಮುಚ್ಚಯವಾದಿ ರೀತಿ ಹೇಳಿದ್ರು. ಇನ್ನು ವೇದಾಂತ ಸಿದ್ಧಾಂತದ ರೀತಿ ಅದ ಸೋ ಸಮೀಚೀನೈ. ಈಗ ಅವ್ರು ಹೇಳಿದ್ದು ಸರಿ ಅಲ್ಲ. ಯಾಕಲ್ಲ? ಕಾಯತೆ ದೇಹ ಸೇ ಭಿನ್ನ ಜೋ ಆತ್ಮ ನೈ ಜಾಣೆ ತಾಸೆ ಕರ್ಮ ಹೋವೆ ನೈ. ದೇಹಕ್ಕಿಂತ ಭಿನ್ನವಾಗಿ ಆತ್ಮ ಇದ್ದಾನಂತೆ ಯಾರು ತಿಳಿದಿಲ್ಲೋ ಅವರಿಂದ ಕರ್ಮ ಆಗೋದಿಲ್ಲ. ಯಾಕಾಗೋದಿಲ್ಲ? ಕಾಯತೆ ಜನ್ಮಾಂತರಕ್ಕೆ ಭೋಗಕ್ಕೆ ನಿಮಿತ್ತ ಕರ್ಮ ಕರೆ. ಕರ್ಮ ಯಾವ್ದ್ರ ಸಲಹೆ ಮಾಡ್ತಾರ? ಕರ್ಮ ಯಾಕೆ ಮಾಡ್ತಾರ? ಕರ್ಮ ಯಾಕೆ ಮಾಡ್ತಾರಂದ್ರ ಸಾತ್ತ ಮ್ಯಾಲ ನಾಳೆ ಮುಂದೆ ಸ್ವರ್ಗ ಸಿಗಲಿ, ಬೇಡ ಮುಂದಿನ ಜನ್ಮಕ್ಕರ ನಮಗ್ ಸುಖ ಸಿಗಲಿ ಅಂತ ಕರ್ಮ ಮಾಡ್ತಾರ. ಮತ್ ಸ್ವರ್ಗದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಸಿಗಲಿ ಅಂದ್ರೆ ಅವ ಆತ್ಮ ಇರ್ತಾನಂದಂಗ ಆತಲ್ಲ. ಇರ್ತಾನೋ ಅಂದ್ರೆ ಈ ದೇಹಕ್ಕೆ ತಾವ್ ಬ್ಯಾರೇನ ಇದ್ದಂಗ ಆಯ್ತಲ್ಲ. ಹೌದಿಲ್ಲ? ಅದಕ್ಕೆ ಕರ್ಮ ಕರೆ ದೇಹಕ್ಕ ಅಗ್ನಿ ವಿಷೇದ ಹೋವೆ. ಈ ದೇಹ ಅಂತೂ ಬೆಂಕಿಯಲ್ಲಿ ಸುಟ್ಟು ಮಣ್ಣಾಗ ಕರಗಿ ಹೋಗ್ತತಿ. ತಾಸೆ ಜನ್ಮಾಂತರಕ ಭೋಗ ಬಂದಿದೆ. ಈ ದೇಹದಿಂದ ಮುಂದಿನ ಜನ್ಮದಲ್ಲಿ ಭೋಗ ಸಂಭವಿಸ್ತತೆ. ಯಾಕೆ ಇದು ಇರಂಗೇ ಇಲ್ಲ. ಅಂದಮೇಲೆ ಶರೀರ ಸೇ ಭಿನ್ನ ಆತ್ಮ ಕಾ ಜ್ಞಾನ ಕರ್ಮ ಕಾ ಹೇತು ಹೈ. ಶರೀರಕ್ಕಿಂತ ಭಿನ್ನವಾದ ಆತ್ಮನ ಜ್ಞಾನವೇ ಕರ್ಮ ಕಾರಣ. ಈ ಆತ್ಮ ಅಂದ್ರೆ ನಾನು ಈ ಸತ್ತ ಮೇಲೆ ಕೂಡ ಇರ್ತೀನಿ ಅಂತ ಯಾರಿಗೆ ಜ್ಞಾನದ ಅವ್ರು ಮಾಡ್ತಾರೆ. ಈ ಜ್ಞಾನ ಅಂದ್ರೆ ಸತ್ತ ಮೇಲೆ ಇರ್ತೀನಿ ಅಂದ್ರೆ ಈ ದೇಹಕ್ಕಿಂತ ಬೇರೆ ಆತ್ಮ ಅದಾನ ಅನ್ನೋದು. तो शरीर से भिन्न भी आत्मा का कर्ता भोक्ता रूप करके ज्ञान कर्म का हेतु. ಏನ್ ಬೇಕು? ಶರೀರಕ್ಕಿಂತ ಆತ್ಮ ಭಿನ್ನ ಅದಾನ ಅನ್ನೋದು ಜ್ಞಾನ ಇರಬೇಕು. ಈ ಶರೀರಕ್ಕಿಂತ ಆತ್ಮ ಭಿನ್ನ ಅದಾನ ಅಲ್ಲದೆ ಮತ್ತ ಅವ ಕರ್ತಾ ಭೋಗ್ತಾ ಅದಾನ. ಈಗ ಜ್ಞಾನ ಇದ್ರನ ಅವ ಕರ್ಮ ಮಾಡ್ತಾನ. मैं पुण्य पाप का करता हूँ और पुण्य पाप का फल मेरे को होवे ऐसा जाको ಜ್ಞಾನ है तो कर्म करे. ನಾ ಪುಣ್ಯ ಪಾಪಗಳನ್ನು ಮಾಡುವವನು, ಅದರ ಪರವಾದ ಸುಖ ದುಃಖಗಳನ್ನು ಉಣ್ಣವನು. ಹೀಗೆ ಯಾರಿಗೆ ಜ್ಞಾನದ ಅವ ಕರ್ಮ ಮಾಡ್ತಾನ. ಜ್ಞಾನವಾನ್ ಕೊಯ್ತ ಆತ್ಮ ಕಾ ಜ್ಞಾನ ಹೈನಿ. ಜ್ಞಾನಿಗೆ ಈ ರೀತಿ ಆತ್ಮ ಕಾ ಜ್ಞಾನ ಹೈನಿ ಅಂದ್ರೆ ಏನು? ಆತ್ಮ ಕಾ ಜ್ಞಾನ ತೋ ಹೈ. ಆತ್ಮ ಜ್ಞಾನ ಇರ್ತಾರೆ. ಆ ಆತ್ಮ ಹಿಂಗ ಪುಣ್ಯ ಪಾಪ ಮಾಡವ ಸುಖ ದುಃಖ ಉಣವ ಅಂತ ಹಿಂಗ ಜ್ಞಾನ ಇಲ್ಲ. किंतु पुण्य पाप सुख दुख से रहित असंग ब्रह्म रूप आत्मा है ऐसा ವೇದಾಂತ ವಾಕ್ಯ से ಜ್ಞಾನ ಹೋಯ್. ಮತ್ತ ಅವ್ ಜ್ಞಾನ ಹೇಗದಂದ್ರ ಪುಣ್ಯ ಪಾಪ ಸುಖ ದುಃಖ ಇವುಗಳಿಂದ ರಹಿತವಾದ ಅಸಂಗವಾದ ಬ್ರಹ್ಮರೂಪ ಆತ್ಮನಿದ್ದಾನೆ ಅಂತ ಈಗ ವೇದಾಂತ ವಾಕ್ಯಗಳಿಂದ ಅವನಿಗೆ ಜ್ಞಾನ ಆಗ್ಯದ. ಸೋ ಜ್ಞಾನ ಕರ್ಮಕ ಹೇತುನೇ. ಈ ರೀತಿ ಆದ ಜ್ಞಾನ ಅದು ಕರ್ಮಕ್ಕೆ ಕಾರಣ ಅಲ್ಲ, ಉಲ್ಟಾ ವಿರೋಧಿ ಮತ್ತು ಅದು ವಿಪರೀತವಾಗಿ ವಿರೋಧ. ಯಾತೆ ಜ್ಞಾನವಾನ್ಸೆ ಕರ್ಮ ಹೋವೇನೆ. ಆದ್ರಿಂದ ಜ್ಞಾನಿ ಕರ್ಮ ಮಾಡೋದಿಲ್ಲ. ಕರ್ತಾ ಕರ್ಮ ಫಲ ಕಾ
ವೇದ ಜ್ಞಾನ ಕರ್ಮಕ ಆಯ್ತು. ಇನ್ನೊಂದು ಕರ್ಮ ಆಗಬೇಕಾದ್ರ ಅವನಿಗೆ ಮೊದಲು ಹೇಳ್ಕೊಂಡು ಬಂದರು, ಈ ದೇಹಕ್ಕಿಂತ ಆತ್ಮ ಭಿನ್ನ ಇರಬೇಕು ಅನ್ನೋ ಜ್ಞಾನ ಇರಬೇಕು. ಭಿನ್ನದ ನಾನು ಅವ್ ಕರ್ತಾ ಹೋಗ್ತಾ ಇದಾನು ಆತ್ಮ ಅಂತ ಈ ಜ್ಞಾನ ಇರ್ಬೇಕು. ಅಂದ್ರೆ ಅವ್ ಮಾಡ್ತಾನ ಕರ್ಮ. ಇನ್ನ ಕರ್ತ ಕರ್ಮ ಫಲ ಇವುಗಳ ಭೇದ ಜ್ಞಾನ ಕರ್ಮಕ್ಕೆ ಕಾರಣ. तो कर्ता कर्म फल की ज्ञानवान को आत्मा से भिन्न प्रतीत हुए नहीं. ಆದರೆ ಆ ಕರ್ತ ಕರ್ಮ ಫಲಗಳು ಜ್ಞಾನಿಗೆ ಆತ್ಮನಿಗಿಂತ ಭಿನ್ನ ತೋರುವುದಿಲ್ಲ. ಆತ್ಮನನ್ನು ಬಿಟ್ಟು ಕರ್ತಾ ಇದ್ದಾನ, ಕರ್ಮ ಐತಿ, ಅದ್ರ ಫಲ ಎಂತದು ಏನಿಲ್ಲ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಇರ್ತದೆ. ಸಂಪೂರ್ಣ ಆತ್ಮ ಸ್ವರೂಪ ಈ ಪ್ರತೀತವೇ, ಎಲ್ಲ ಆತ್ಮ ಸ್ವರೂಪ ಐತಿ. ಆತ್ಮ ಇವೇದಂ ಸರ್ವಂ ಅಂತ ಹೀಗೆ ಯಾತೆ ಬಿ ಜ್ಞಾನವಾನ್ಸೆ ಕರ್ಮ ಹೋವೇನೆ. ಆದ್ದರಿಂದಲೂ ಕೂಡ ಜ್ಞಾನಿಯಿಂದ ಕರ್ಮ ಆಗುವುದಿಲ್ಲ. 238ನೇ ಪುಟ. भाष्यकार ने बहुत प्रकार से ज्ञानवान को कर्म का अभाव प्रतिपादन किया है. ಭಾಷ್ಯಕಾರ ಶಂಕರಾಚಾರ್ಯರು ಅನೇಕ ಪ್ರಕಾರದಿಂದ ಜ್ಞಾನಿಗೆ ಕರ್ಮದ ಅಭಾವ ಪ್ರತಿಪಾದನೆ ಮಾಡ್ಯಾರ. ಜ್ಞಾನಿ ಕರ್ಮ ಮಾಡುವುದಿಲ್ಲ. ಕರ್ಮಕ और ज्ञान का फल से विरोध है. ಕರ್ಮದ ಫಲ ಜ್ಞಾನದ ಫಲಗಳಲ್ಲಿ ವಿರೋಧ. ಯಾತೆ ಬಿ ಜ್ಞಾನ ಕರ್ಮಕ ಸಮುಚ್ಚಯ ಬನ್ನಿ. ಆದ್ದರಿಂದಲೂ ಕೂಡ ಜ್ಞಾನ ಕರ್ಮ ಸಮುಚ್ಚಯ ಸಂಭವಿಸುವುದಿಲ್ಲ. ಸಮುಚ್ಚಯದ ಮೇಲೆ 424ನೇ ಟಿಪ್ಪಣಿ. यद्यपि वेद में भी कहूं ज्ञान कर्म का समुच्चय लिखा है. यद्यपि ಕಾರಂದ ಅಲ್ಲ, ವೇದದಲ್ಲಿ ಜ್ಞಾನ ಕರ್ಮ ಇವೆಲ್ಲ ಬರ್ಕೊಂಡು ಬಂದಲ್ಲ, ಮತ್ತೆ ನೀವ್ಯಾಕೆ ಅದನ್ನು ಒಪ್ಪುದಿಲ್ಲ ಅಂತೀರಿ ಅಂತ ಕೇಳಿದ. ತಥಾಪಿ सम समुच्चय और क्रम समुच्चय भेद से समुच्चय दो प्रकार का है. समुच्चय ಅನ್ನೋ ಶಬ್ದ ಇದು ಎರಡು ಪ್ರಕಾರದ. ಸಮ ಸಮುಚ್ಚಯ, ಕ್ರಮ ಸಮುಚ್ಚಯ, ಹೀಗೆ ಎರಡು ಪ್ರಕಾರ. ಈಗ ಸಮ ಸಮುಚ್ಚಯ ಅಂದ್ರೆ ಏನು? ज्ञान के साधन श्रवण आदि और कर्म के साधन अग्निहोत्र आदि का एक ही काल में अनुष्ठान करने का नाम सम समुच्चय है. बात ಮಾಡಬೇಕಾದ್ರೆ ಸಮ ಸಮುಚ್ಚಯ ಎದಕ್ಕೆ ಕಾಣಬೇಕು ಅಂದ್ರೆ ಜ್ಞಾನದ ಸಾಧನ ಶ್ರವಣಾದಿಗಳನ್ನು ಈಗೇನು ಶಾಸ್ತ್ರಾಭ್ಯಾಸ ಮಾಡ್ತದ ಇದು ಇದನ್ನು ಮಾಡೋದು. ಕರ್ಮಕ್ಕೆ ಸಾಧನ ಅಗ್ನಿಹೋತ್ರಾದಿಗಳನ್ನು, ಕರ್ಮಕ್ಕೆ ಸಾಧನವಾದ ಅಗ್ನಿ ಹೋತ್ರ ಯಜ್ಞ ಯಾಗಾದಿ ಇವುಗಳನ್ನು ಮಾಡೋದು. ಏಕೇ ಕಾಲ ಮೇಲೆ ಅನುಷ್ಠಾನ ಕರ್ನೆಕ ನಾಮ ಎರಡು, ಇದನ್ನು ಮಾಡೋದು ಅದನ್ನು ಮಾಡೋದು. ಹೀಗೆ ಮಾಡಿದ್ರೆ ಅದಕ್ಕೆ ಸಮಸಮುಚ್ಚಯ ಅಂತಾರೆ. ಅಂದ್ರೆ ಕರ್ಮನು ಜ್ಞಾನನು ಎರಡು. ಇನ್ನ ಕ್ರಮ ಸಮುಚ್ಚಯ ಅಂದ್ರೆ ಎದಕ್ಕಂತಾರ? 2ನೇ ನಂಬರ್ ಆಗಿರ್ತಾರೆ. ಪ್ರಥಮ ಅಂತಃಕರಣ ಶುದ್ಧಿಗೆ ಅರ್ಥ ಜಿಜ್ಞಾಸಾ ಪರ್ಯಂತ ಕರ್ಮಕರಣ. ಮೊದಲು ಅಂತಃಕರಣ ಶುದ್ಧಿಯ ಸಲುವಾಗಿ ಜಿಜ್ಞಾಸಾ ಪರ್ಯಂತ ಅಂದ್ರ ಜಿಜ್ಞಾಸ ಜ್ಞಾತ ಇಚ್ಛಂ ಜಿಜ್ಞಾಸ, ಆ ಜ್ಞಾನದ ತೀವ್ರ ಇಚ್ಛಾ ಆಗೋ ತನಕ ಅರ್ಥಾತ್ ಅಂತಃಕರಣ ಶುದ್ಧಿ ಆಗೋ ತನಕ ಕರ್ಮ ಮಾಡ್ಬೇಕು. कर्म करना. पीछे कर्म की विधि का अनादर करके ಆನಂತರ ಪೀछೆ ಅಂದ್ರೆ ಆಮೇಲೆ ಕರ್ಮದ ವಿಧಿಯನ್ನು ಅನಾದರ ಮಾಡಿ. ಅನಾದರ ಮಾಡೋದು ಅಂದ್ರ ತ್ಯಾಗ ಮಾಡುವುದು. ज्ञान के साधन श्रवणादि द्वारा ज्ञान को संपादन करने का नाम क्रम समुच्चय. ಆವಾಗ ಜ್ಞಾನಕ್ಕೆ ಸಾಧನವಾದ ಈ ಶ್ರವಣಾದಿಗಳೇನದ ಈಗ ನಡೆದಾವ, ಈ ಶ್ರವಣವನ್ನೇ ಮಾಡ್ಬೇಕು. ಅದರಿಂದ ಜ್ಞಾನ ಸಂಪಾದನೆ ಆಗ್ತದೆ. ಹೀಗೆ ಮೊದಲು ಅಂತಃಕರಣ ಶುದ್ಧಿ ಸಲುವಾಗಿ ಕರ್ಮವನ್ನು ಮಾಡಿ ಅಂತಃಕರಣ ಶುದ್ಧಿ ಮಾಡಿಕೊಂಡು ಆನಂತರ ಶ್ರವಣದಲ್ಲಿ ಪ್ರವೃತ್ತಿಯಾಗಿ ಶ್ರವಣವನ್ನೇ ಮಾಡ್ಕೋತ ಹೋಗೋದು ಜ್ಞಾನ ಆಗೋ ತನಕ. ಹೀಗೆ ಮಾಡುವುದು ಮೊದಲು ಕರ್ಮ, ಹಿಂದಿಗಡೆ ಜ್ಞಾನ. ಹೀಗೆ ಮಾಡಿದ್ರೆ ಇದು ಕ್ರಮ ಸಮುಚ್ಚಯ ಅನ್ನುತ್ತಾರೆ. ಇದನ್ನು ಪಾಠ ಮಾಡ್ಬೇಕು. 2ನೇ ನಂಬರ್. ಇನ್ಮೇ ಇವೆರಡದಾವಲ್ಲ, ಒಂದು ಸಮ ಸಮುಚ್ಚಯ, ಒಂದು ಕ್ರಮ ಸಮುಚ್ಚಯ. ಈ ಎರಡರಲ್ಲಿ ಸಮ ಸಮುಚ್ಚಯ ತ್ಯಾಜ್ಯ. ಜಿಜ್ಞಾಸವಾದಂತವನು ಸಮ ಸಮುಚ್ಚಯವನ್ನು ತ್ಯಾಗ ಮಾಡಬೇಕು, ಬಿಡ್ಬೇಕಂತ.
ಸಮುಚ್ಚಯ ಗ್ರಾಹ್ಯ, ಕ್ರಮ ಸಮುಚ್ಚಯವನ್ನು ಗ್ರಹಣ ಮಾಡಬೇಕು. ಈ ವೇದ का तात्पर्य, ಇದು ವೇದದ ತಾತ್ಪರ್ಯ. ಯಾತೆ यहाँ ಸಮಸಮುಚ್ಚಯ का खंडन किया, ಕ್ರಮ ಸಮುಚ್ಚಯ का नहीं. ಆದ್ರಿಂದ ನಾವು ಇಲ್ಲಿ ಖಂಡನ ಮಾಡಿದ್ದೆ ಯಾವುದನ್ನ? ಸಮಸಮುಚ್ಚಯ, ಜ್ಞಾನನು ಕರ್ಮನು ಎರಡು ಕೂಡಿ ನಡೆಯೋದು, ಅದನ್ನು ಖಂಡನ ಮಾಡಿದ್ರು. ಕ್ರಮ ಸಮುಚ್ಚಯವನ್ನಲ್ಲ. ಮೊದಲು ಕರ್ಮ ಮಾಡಿ ಆನಂತರ ಶ್ರವಣಾದಿ ದ್ವಾರ ಜ್ಞಾನ, ಇದು ನಾವು ಹೇಳ್ತೀವಿ. ಆದ್ರಿಂದ ಇದರ ಖಂಡನಿಲ್ಲ. ಟಿಪ್ಪಣಿ ಮುಗೀತು. ಎಲ್ಲಿ ಬಂದಿತ್ತು? ಹಾ. ಇನ್ನ कर्म का फल नित्य संसार है, ज्ञान का फल नित्य मोक्ष है. ಕರ್ಮದ ಫಲ ಏನು? ಅನಿತ್ಯವಾದ ಸಂಸಾರ. ಜ್ಞಾನದ ಫಲ ಏನು ಅಂದ್ರೆ ನಿತ್ಯವಾದ ಮೋಕ್ಷ. ಅದಕ್ಕಲ್ಲಿ ಕರ್ಮದ ಫಲ ಜ್ಞಾನದ ಫಲಗಳಲ್ಲಿ ವಿರೋಧದ मतभेद. 385 आत्मा में जाति आश्रम अवस्था का अध्यास कर्म का हेतु है. ಕರ್ಮ ಆಗಬೇಕಾದ್ರೆ ಆತ್ಮನಲ್ಲಿ ಜಾತಿ ಆಶ್ರಮ ಅವಸ್ಥಾ ಇವುಗಳ ಅಧ್ಯಾಸ ಇರಬೇಕು. ಅಂದ್ರೆ ಕರ್ಮ ಮಾಡ್ತ ಅಂದ್ರ ನಾನು ಇಂಥ ಜಾತಿಯವನು ಮತ್ತು ಇಂಥ ಆಶ್ರಮ. ಆಶ್ರಮ ಅಂದ್ರೆ ಗೃಹಸ್ಥ, ವಾನಪ್ರಸ್ಥ, ಬ್ರಹ್ಮಚಾರಿ, ಸನ್ಯಾಸಿ, ಅತಿ. ಈಗ ಆಶ್ರಮದ ಅಭಿಮಾನ ಇರಬೇಕು, ಜಾತಿ ಅಭಿಮಾನ ಇರಬೇಕು. ಅವಸ್ಥಾ ಅಂದ್ರೆ ಈ ಯಾವ ಹಿರಿಕಿರಿ ಅನ್ನೋ ಅವಸ್ಥಾ, ಇವು ಅಧ್ಯಾಸವೇ ಕರ್ಮ ಕಾರಣ. ಇವು ಅಧ್ಯಾಸ, ಇವು ಜಾತಿ ಆಶ್ರಮ, ಇವು ಅಧ್ಯಾಸದ. ಅವುಗಳ ಅಧ್ಯಾಸವೇ ಕರ್ಮ ಕಾರಣ. ಅದಿತ್ತಂದ್ರೆ ಕರ್ಮ ಮಾಡ್ಬೇಕು, ನಾ ಮಾಡ್ಲಿಲ್ಲ ಅಂದ್ರೆ ಪಾಪ ಬರ್ತೈತಿ. ಹಂಗ ಹಿಂಗ ಇವು ಚಾಲು ಆಗ್ತಾವ. ಈ ರೀತಿ ಕಾಯತೆ ಜಾತಿ ಆಶ್ರಮ ಅವಸ್ಥಾಕ್ಕೆ ಯೋಗ್ಯ ಭಿನ್ನ ಭಿನ್ನ ಕರ್ಮಕ್ಕೆ. ಯಾಕಂದ್ರ ವರ್ಣಾಶ್ರಮಗಳಿಗೆ ಅನುಸಾರವಾಗಿ ವೇದದಲ್ಲಿ ಕರ್ಮಗಳನ್ನು ಹೇಳಲ್ಪಟ್ಟಾವ. ಯಾತಿ ಜಾತಿ ಆದಿ ತನಕ ಅಧ್ಯಾಸ ಕರ್ಮಕ ಇತ್ತು. ಆದ್ರಿಂದ ಜಾತಿ ಆದಿಗಳ ಅಧ್ಯಾಸಕ್ಕೆ ಕರ್ಮ ಕಾರಣದ. यद्यपि जाति आश्रम अवस्था देह के धर्म है और कर्मी को देह में आत्मबुद्धि है नहीं, किंतु देह से भिन्न कर्ता आत्मा कर्मी जाने ये वार्तापूर्वक है. ಏನಂತಾನೆ ಯದ್ಯಪಿಕಾರ ಅಲ್ಲ, ಜಾತಿ ಆಶ್ರಮ ಅವಸ್ಥಾ ಇವು ದೇಹದ ಧರ್ಮದವು. ಕರ್ಮಿಗರ ದೇಹದಲ್ಲಿ ಆತ್ಮಬುದ್ಧಿ ಇಲ್ಲ. ಆ ದೇಹಕ್ಕಿಂತ ಭಿನ್ನ ಕರ್ತಾ ಆತ್ಮ ಇದ್ದಾನೆ ಅಂತ ಕರ್ಮಿ ಹಿಂಗ ತಿಳಿದಾನೆ. ಇದನ್ನ ಮೊದಲ ಹಿಂದನ ಹೇಳ್ಕೊಂಡ್ ಬಂದದ. ಯಾತಿ ಜಾತಿ ಆಶ್ರಮ ಅವಸ್ಥಾಕಿ ಪ್ರತೀತಿ ಆತ್ಮ ಮೇ ಕರ್ಮಿ ಕುಬನೇನೆ. ಕರ್ಮಿಗೆ ಈ ಜಾತಿ ಆಶ್ರಮ ಇವುಗಳ ಪ್ರತೀತಿ ಆಗುವುದಿಲ್ಲ ಅಂತ यद्यपि कारण तथापि देह से भिन्न आत्मा को कर्मी को अपरोक्त ज्ञान नहीं. ಆ ದೇಹಕ್ಕಿಂತ ಭಿನ್ನ ಆತ್ಮ ಅದಾನ ಅನ್ನೋದು ಕರ್ಮಿಗೂ ಅಪರೋಕ್ಷ ಜ್ಞಾನ ನೈ. ಅಂದ್ರ ಕರ್ಮಿ ಆತ್ಮ ದೇಹಕ್ಕಿಂತ ಭಿನ್ನ ಅದಾನ ಅಂತ ತಿಳಿದಾನ. ಆ ತಿಳಿದದ್ದು ಯಾವ ರೀತಿ ತಿಳ್ದಾನ? ಪರೋಕ್ಷ ಐತಿ, ಅಪರೋಕ್ಷ ಇಲ್ಲ. ಅಪರೋಕ್ಷ ಜ್ಞಾನನೇ ಕಿಂತು ಶಾಸ್ತ್ರ ಸೆ ಪರೋಕ್ಷ ಜ್ಞಾನ. ಶಾಸ್ತ್ರದಿಂದ ಪರೋಕ್ಷ ಜ್ಞಾನ ಅದ. ಅವ್ರ ದೇಹ ಮೇ ಆತ್ಮಜ್ಞಾನ ಅಪರೋಕ್ಷ. ದೇಹದಲ್ಲಿ ಅಪರೋಕ್ಷ ಐತಿ. ಅಂದ್ರೆ ದೇಹಾತ್ಮ ಬುದ್ಧಿ ಅಪರೋಕ್ಷ ಐತಿ, ಆತ್ಮಜ್ಞಾನ ಪರೋಕ್ಷ ಐತಿ. ಹೀಗೆ ದೇಹ से भिन्न आत्मा का अपरोक्ष ज्ञान हुए तो ಒಂದು ವೇಳೆ ದೇಹಕ್ಕಿಂತ ಭಿನ್ನ ಆತ್ಮ ಇದ್ದಾನಂತ ಹಿಂಗ ಅಪರೋಕ್ಷ ಜ್ಞಾನ ಅವನಿಗಿತ್ತಂದ್ರ ದೇಹ ಮೇ ಅಪರೋಕ್ಷ ಆತ್ಮ ಆತ್ಮಜ್ಞಾನಕ ವಿರೋಧಿ ಹೋವೆ. ಆ ದೇಹದಲ್ಲಿ ಅಪರೋಕ್ಷ ಆತ್ಮಜ್ಞಾನ ಏನೈತಲ್ಲ ಅದು ಅಂದ್ರೆ ದೇಹಾತ್ಮ ಬುದ್ಧಿ. ದೇಹ ಮೇ ಅಪರೋಕ್ಷ ಆತ್ಮಜ್ಞಾನ ಅಂದ್ರ ದೇಹಾತ್ಮ ಬುದ್ಧಿ, ದೇಹವೇ ನಾನು ಅಂತ. ಇದು ವಿರೋಧಿ ಆಕಿತ್ತು. ಯಾವುದು? ಆತ್ಮನ ಅಪರೋಕ್ಷ ಜ್ಞಾನ ಮತ್ತು ದೇಹದಲ್ಲಿ ಈ ಜ್ಞಾನ ಎರಡು ಹೋಗಿತ್ತು ಅಂದ್ರೆ ವಿರೋಧ ಆಕಿದ್ದು. ಯಾಕಂದ್ರೆ ಅಲ್ಲಿ ಆತ್ಮನೇ ನಾನಿದ್ದೇನೆ ಅಂತ ಅದೈತಿ, ಮತ್ತ ಇದು ದೇಹವೇ ನಾನಿದ್ದೇನೆ ಅಂತ ಇದಾಕತ್ತೆ. ಹಿಂಗ ಅದ
ಅದಕ್ಕೆ ವಿರೋಧ ಹಾಕಿದ್ದು. ಪರೋಕ್ಷ ಜ್ಞಾನಕ ಅಪರೋಕ್ಷ ಜ್ಞಾನಕ್ಕೆ ವಿರೋಧ ಏನೇ, ಆದ್ರೆ ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ ಎರಡರಲ್ಲಿ ವಿರೋಧ ಇಲ್ಲ. ಯಾತೆ देह से भिन्न कर्ता आत्मा का ज्ञान और देह में आत्ಮ ಬುದ್ಧಿ दोनों एक को बने। ಆದ್ರಿಂದ ದೇಹಕ್ಕಿಂತ ಭಿನ್ನವಾಗಿ ಕರ್ತ ಆತ್ಮ ಇದ್ದಾನೆ ಅನ್ನುವ ಜ್ಞಾನ ಇದು ಪರೋಕ್ಷ ಐತಿ. ದೇಹ ಮೇ ಆತ್ಮ ಬುದ್ಧಿ ಇದು ಅಪರೋಕ್ಷ ಐತಿ. दोनों एक को बने. ಇವೆರಡು ಒಬ್ಬನಿಗೆ ಇರ್ಲಾಕ್ ಬರ್ತದೆ. ಎರಡು ಅದಂಗೆ ಇರ್ತಾವು ಅಂದ್ರೆ ದೃಷ್ಟಾಂತ ಕೊಡ್ತಾರೆ. ಮೂರ್ತಿ ಮೇ ಈಶ್ವರ ಜ್ಞಾನ ಶಾಸ್ತ್ರ ಸೇ ಪರೋಕ್ಷ. ಈಗ ಒಂದು ಮಂದಿರದಾಗ ಮೂರ್ತಿ ಇರ್ತದೆ. ಮೂರ್ತಿ ಅದಕ್ಕ ಶಾಸ್ತ್ರದಿಂದ ಇದು ದೇವರದ, ಅದಕ್ಕೆ ನಮಸ್ಕಾರ ಮಾಡ್ಬೇಕು, ಪೂಜೆ ಮಾಡ್ಬೇಕು ಅಂತ ಹಿಂಗ ಹೇಳ. ಆದ್ರಿಂದ ಆ ಮೂರ್ತಿಯಲ್ಲಿ ಈಶ್ವರ ಜ್ಞಾನ ಅದ, ಅದು ದೇವರ ಜ್ಞಾನ ಐತಿಲ್ಲ, ಅದು ಶಾಸ್ತ್ರ ಪರೋಕ್ಷ ಜ್ಞಾನ ಐತೆ, ಅದು ಪರೋಕ್ಷ ಜ್ಞಾನ. ಮತ್ತ ಅಪರೋಕ್ಷ ಜ್ಞಾನ ಅದ ಪಾಷಾಣ ಬುದ್ಧಿ ಅಪರೋಕ್ಷ. ಇದು ಯಾವ ಕಲ್ಲಿಂದು? ಏನ್ ಸಂಗಮರಿ ಕಲ್ಲಿಂದು, ಏನ್ ಶೆಲ್ಲಿಕೇರಿ ಕಲ್ಲಿಂದು ಅಂತೇಳಿ ಅಂತ ಕಲ್ಲಿಂದ ಐತಿ ಅನ್ನೋದು ಗೊತ್ತೈತಿ ನೀವು. ಕಲ್ಲಿಂದ ಐತಿ ಅನ್ನೋದು ಅಪರೋಕ್ಷ ಐತಿ, ಅದ್ರಾಗ ದೇವರು ಅನ್ನೋದು ಪರೋಕ್ಷ. ಹಿಂಗೈತಿ ಯಾಕೆ ಬುದ್ಧಿ ಅಪರೋಕ್ಷ. ತಿನ್ಕಾ ವಿರೋಧನೆ. ಮತ್ತೆ ಈಗ ಎರಡು ಇರ್ಲಾಕ್ ಬರ್ತದ, ವಿರೋಧ ಇಲ್ಲ. ದೋನು ಏಕೂ ಹೋವೆ ಅಂದ್ರೆ ಪರೋಕ್ಷ ಅಪರೋಕ್ಷ ಎರಡು ಒಬ್ಬನಿಗೆ ಇರ್ಲಿಕ್ಕೆ ಬರ್ತದೆ. ಅವ್ರ ರಜ್ಜು ಮೇ ಜಾಕು ಸರ್ಪ ಸೆ ಅಪರೋಕ್ಷ ಭೇದ ಜ್ಞಾನ. ಹಗ್ಗದಲ್ಲಿ ಯಾರಿಗೆ ಸರ್ಪ ಸೆ ಅಪರೋಕ್ಷ ಭೇದ ಜ್ಞಾನ ಅಂದ್ರ ಏನು? ರಜ್ಜುವಿನಲ್ಲಿ ಜಾಕು ಸರ್ಪ ಸೆ ಅಪರೋಕ್ಷ ಭೇದ ಜ್ಞಾನ ಅಂದ್ರೆ ಅಂದ್ರ ಹಗ್ಗದಲ್ಲಿ ಯಾರಿಗೆ ಸರ್ಪದ ಅಪರೋಕ್ಷ ಭೇದ ಜ್ಞಾನ ಅಂದ್ರೆ ಇದು ಸರ್ಪ ಅಲ್ಲ ಅವ್ರ ಅಪರೋಕ್ಷ ಸರ್ಪ ಭ್ರಾಂತಿ. ಇದು ಸರ್ಪ ಅನ್ನೋದು ಅಪರೋಕ್ಷ ಐತಿ. ಇದು ಸರ್ಪ ಅಂತ ಏನು ಜ್ಞಾನ ಆಗಿದೆ, ಅದು ಯಾವ ಜ್ಞಾನ? ಅಪರೋಕ್ಷ ಜ್ಞಾನದ ಅಪರೋಕ್ಷ ಜ್ಞಾನ. ಆದ್ದರಿಂದ ಅಪರೋಕ್ಷ ಸರ್ಪ ಭ್ರಾಂತಿ ದೂರಿ ಹೋವೆ. ಯಾವಾಗ ಹಗ್ಗದಲ್ಲಿ ಯಾರಿಗೆ ಸರ್ಪದ ಅಪರೋಕ್ಷ ಭೇದ ಜ್ಞಾನ ಆಗ್ತದೆ, ಇದು ಸರ್ಪ ಅಲ್ಲ ಅಂತ ಜ್ಞಾನ ಆಯ್ತಂದ್ರ ಇದು ಅಪರೋಕ್ಷ ಸರ್ಪ ಭ್ರಾಂತಿ ಹೋಗ್ಬಿಡ್ತದ. ಇದು ಸರ್ಪ ಅನ್ನೋದು ಹೋಗ್ಬಿಡ್ತದ, ಸರ್ಪ ಅಲ್ಲ ಅಂದಾಗ ಅದು ವಿರೋಧ ಐತಿ. ಆದ್ರೆ ನೇಮ್ ಸಿದ್ಧವ, ಈ ನೇಮ್ ಸಿದ್ಧ ಅಪರೋಕ್ಷ ಭ್ರಾಂತಿ ಈಗ ಅಪರೋಕ್ಷ ಜ್ಞಾನ ವಿರೋಧ. ಅಪರೋಕ್ಷ ಭ್ರಾಂತಿ ಇತ್ತು ಅಂದ್ರೆ ಆಯ್ತಂದ್ರ ಆ ಭ್ರಾಂತಿ ನಿವೃತ್ತಿ ಆಗ್ತೈತಿ, ವಿರೋಧ ಐತೆ. ಪರೋಕ್ಷ ಸೇನೆ ಪರೋಕ್ಷ ಆದ್ರ मूट ಮಾಡಿ ಸರ ದುಂಡಣ್ಣ मूट ಯಾತಿ ದೇಹ ಸೆ ಭಿನ್ನ ಆತ್ಮ का ಪರೋಕ್ಷ ಜ್ಞಾನ और देह में ಅಪರೋಕ್ಷ ಜ್ಞಾನ ಬನೆ. ದೇಹಕ್ಕಿಂತ ಭಿನ್ನ ಆತ್ಮ ಅದಾನ ಅನ್ನೋದು ಪರೋಕ್ಷ ಜ್ಞಾನ. ದೇಹದಲ್ಲಿ ಅಪರೋಕ್ಷ ಜ್ಞಾನ ಅಂದ್ರೆ ದೇಹವೇ ನಾನಿದ್ದೇನೆ ಅನ್ನೋದು ಅಪರೋಕ್ಷ. ಕೇಳ್ತದಲ್ರಿ? ಕೇಳ್ತದ್ರಿ, ಅಗ್ರಿ ಕ್ಲಿಯರ್. ಈಗೇನಲ್ಲಿ ಹೇಳ್ತಿದ್ರಲ್ಲ ಅದಕ್ಕಿಂತ ಕ್ಲಿಯರ್ ಅದ. ಧನ್ಯವಾದಗಳು. ಇವೆರಡು ಇರ್ಲಾಕ್ ಬರ್ತದ. ಸೊ ದೋನು ಕರ್ಮಕ್ಕೆ ಇತ್ತು, ಇವೆರಡು ಇತ್ತು ಅಂದ್ರೆ ಕರ್ಮಕ್ಕೆ ಅವು ಕಾರಣ. ದೇಹ ಸೆ ಭಿನ್ನ ಭಿ ಕರ್ತಾರೂಪ ಕರಕ್ಕೆ ಆತ್ಮ ಕಾ ಜ್ಞಾನ ಕರ್ಮ ಕಾ ಹೇತು. ದೇಹಕ್ಕಿಂತ ಭಿನ್ನವಾಗಿ ಕರ್ತಾರೂಪ ಆತ್ಮ ಇದ್ದಾನೆ ಅನ್ನೋ ಜ್ಞಾನ ಇತ್ತು ಅಂದ್ರೆ ಕರ್ಮ ಕಾರಣ ಆಕತಿ. ಸೊ ಕರ್ತಾರೂಪ ಕರಕ್ಕೆ ಆತ್ಮ ಕಾ ಜ್ಞಾನ ಭ್ರಾಂತಿ ರೂಪ ಐತಿ. ಆತ್ಮ ಕರ್ತ ಅಂತ ಈಗ ಜ್ಞಾನ ಇದ್ದದ್ದು ಇದು ಭ್ರಾಂತಿ ರೂಪ ಐತಿ. ಅವ್ರ ಭ್ರಾಂತಿ ವಿದ್ವಾನ್ ಕು ಹೈನಿ. ಆದ್ರೆ ಈ ಭ್ರಾಂತಿ ಜ್ಞಾನಿಗದನ ಇಲ್ಲ. ಯಾಕಂದ್ರೆ ಬ್ರಹ್ಮಜ ತಾದಾತ್ಮದ ಬಿಡುಗಡೆ ಆಗ್ಯದ. ಯಾತೆ ಕರ್ಮಕ ಅಧಿಕಾರ ನೈ. ಆದ್ರಿಂದ ಆ ಜ್ಞಾನಿ ಕರ್ಮಕ ಅಧಿಕಾರ ಅಲ್ಲ. ಅದಕ್ಕ ಜ್ಞಾನಿ ಕರ್ಮ ಮಾಡುದಿಲ್ಲ ಅಂತ ಹೇಳ್ತಾರೆ. ಯಾಕೆ ಮಾಡುದಿಲ್ಲ ಅಂದ್ರ ಅದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ಮೃತ ಮೋಹಮಯಿ ಮಾತಾ ಜಾತ ಬೋಧಮಯ ಸುತಃ ಸೂತಕದ್ವಯ ಸಂಪ್ರಾಪ್ತೆ ಕಥಂ ಸಂಧ್ಯಾಮುಪಾಸ್ಮಹೇ. ಏನಾಗೈತಿ?
ಕರ್ಮ ಮಾಡೋದಿಲ್ಲ ಅವ ಜ್ಞಾನಿ. ಯಾಕೆ ಮಾಡಂಗ? ಒಂದು ಸೂತಕ್ಕೆ ಬಂದ್ರೆ ಕರ್ಮ ಬಂದ್ ಆಕತಿ. ಅವ್ರ ಮನ್ಯಾಗ ಯಾರ ಸಾಕ್ತಾರ ಅಂದ್ರ ಗಂಟಿ ಬಾಯಿ ಪೂಜೆ ಮಾಡ್ತಾರ ನಿಮ್ಮಲ್ಲಿ? ಸತ್ತಾರ ಅವ್ರ ಮನ್ಯಾಗ ಮಾಡ್ತಾರ ಇಲ್ಲ? ಆಮೇಲೆ ಅವ್ರ ಮನ್ಯಾಗ ಹಾಡ್ದಾರ ಮಾಡ್ತಾರ. ಹಿಂಗ ಜನನ ಸೂತಕ ಮರಣ ಸೂತಕಗಳು ಬಂದಾಗ ಪೂಜಾ ಪಾಠ ಈ ಕರ್ಮಗಳು ಮಾಡುವುದಿಲ್ಲ. ಜ್ಞಾನಿಗೆ 2 ಸೂತಕ ಒಮ್ಮೆ ಬಂದವ. ಒಬ್ರು ಸತ್ತಾರು, ಒಬ್ರು ಹುಟ್ಟ್ಯಾರ. ಯಾರವರು? ಮೃತಾ ಮೋಹಮಯಿ ಮಾತ. ಇವ್ರು ಸತ್ತ. ಯಾರಕ್ಕಿ? ಅಜ್ಞಾನ ಅನ್ನೋ ತಾಯಿ ಸತ್ತಾಳ. ಜ್ಞಾನಿ ಅಜ್ಞಾನ ಅನ್ನೋ ತಾಯಿ ಸತ್ತಾಳ. ಜ್ಞಾನ ಅನ್ನೋ ಮಗ ಹುಟ್ಟ್ಯಾನ. 2 ಸೂತಕ ಸೂತಕತ್ವ ಸಂಪ್ರಾಪ್ತಿ. 2 ಸೂತಕ ಒಮ್ಮೆ ಬಂದ್ಬಿಟ್ಟವು. ಕಥಂ ಸಂಧ್ಯಾ ಉಪಾಸನೆ ಮತ್ತೆ ಹೆಂಗ ಅವಕರ್ ಮಾಡ್ತಾನ? ಹಿಂಗ್ ಕೇಳ. ಆದ್ದರಿಂದ देह में अपरोक्ष आत्मबुद्धि होवे तब देह के धर्म ಜಾತಿ ಆಶ್ರಮ ಅವಸ್ಥಾ ಪ್ರತೀತ ಹೋವೆ. ದೇಹದಲ್ಲಿ ಅಪರೋಕ್ಷ ಆತ್ಮ ಬುದ್ಧಿ ಇದ್ದಾಗ ಅಂದ್ರೆ ದೇಹವೇ ನಾನು ಅಂತಿದ್ದಾಗ ಆವಾಗ ದೇಹದ ಧರ್ಮವಾದ ಜಾತಿ ಆಶ್ರಮ ಅವಸ್ಥೆಗಳು ಇವು ಪ್ರತೀತಿ ಆಗ್ತವೆ. ಸೊ ದೇಹ ಮೇ ಆತ್ಮಬುದ್ಧಿ भी विद्वान को है नहीं. ಆದ್ರೆ ದೇಹದಲ್ಲಿ ಆತ್ಮಬುದ್ಧಿ ದೇಹವೇ ನಾನು ಅನ್ನೋ ಆತ್ಮಬುದ್ಧಿ ಜ್ಞಾನಿಗೆ ಇಲ್ಲ. ಕಿಂತು ಬ್ರಹ್ಮ ರೂಪಕರಕ್ಕೆ ಆತ್ಮಕ ಅಪರೋಕ್ಷ ಜ್ಞಾನ. ಮತ್ ಹೇಗೈತೆ ಅವಾಗ ಜ್ಞಾನ ಅಂದ್ರ ನಾನು ಬ್ರಹ್ಮನಿದ್ದೇನೆ ಅಂತ ಹಿಂಗ ಜ್ಞಾನ. ಯಾತೆ ಜಾತಿ ಆಶ್ರಮ ಅವಸ್ಥಾ ಕಿ ಭ್ರಾಂತಿ ಕೆ ಅಭಾವತೆ. ಆದ್ರಿಂದ ಜಾತಿ ಆಶ್ರಮ ಅವಸ್ಥಾ ಈ ಭ್ರಾಂತಿಗಳು ಇಲ್ಲದಿರುವುದರಿಂದ ಯಾಕ ಯಾರಿಗೂ ಕೇಳವಲ್ದ? ಕೇಳವಲ್ದ್ರಿ? ವಿದ್ವಾನ್ ಕೋ ಕರ್ಮಕಾರಿ ಕಾರಣ ಕೇಳವಲ್ದ್ರಿ? ಕೇಳ್ತದ್ರಿ, ಕೇಳ್ತತಿ. ನಿಮ್ದ ಏನೋ ಆಗೈತೆ ನೋಡ್ರಿ ಸರ, ಎಲ್ಲರಿಗೂ ಕೇಳಾಗತೈತಿ. ವಿದ್ವಾನ್ ಅಂದ್ರೆ ಜ್ಞಾನಿ, ಕರ್ಮದ ಅಧಿಕಾರ ಅವಂಗಿಲ್ಲ, ಅವ್ ಕರ್ಮ ಮಾಡೋದಿಲ್ಲ. ಉಪಾಸನಾ भी मैं उपासक हूँ देव उपास है या बुद्धि से होवे. ಉಪಾಸನ ಆಗ್ಬೇಕಾದ್ರು ಇಷ್ಟತನ ಕರ್ಮದ ಹೇಳಿದ್ರು. ಇನ್ನು ಉಪಾಸನ ಆಗಬೇಕಾದ್ರೂ ಕೂಡ ಅದು ಎಲ್ಲಿ ಆಗ್ತದ ಅಂದ್ರ ಮೈ ಉಪಾಸಕ ದೇವ ಉಪಾಸ್ಯ. ನಾ ಉಪಾಸಕನಿದ್ದೇನೆ, ದೇವರು ಉಪಾಸ್ಯನಿದ್ದಾನೆ. ಯಾ ಬುದ್ಧಿ से होवे. ಈ ಬುದ್ಧಿಯಿಂದ ಉಪಾಸನ ಆಗ್ತದೆ. ಸೊ ವಿದ್ವಾನ್ ಕು ಉಪಾಸ್ಯ ಉಪಾಸಕ ಭಾವ ಪ್ರತೀತ ಹೋವೇನೆ. ಆ ವಿದ್ವಾನ್ ಅಂದ್ರೆ ಜ್ಞಾನಿ, ನಾವು ಉಪಾಸಕದೇನಿ, ಆ ದೇವರು ಉಪಾಸ್ಯದಾನ, ಹಿಂಗ ಬುದ್ಧಿ ಐತಿ ನಾವು. ಆ ದೇವರ ನಾ ಅಂತ ಅನ್ನುವಾಗ ಮತ್ತ ಅವ ನಾ ಉಪಾಸಕದೇನಿ ಅದು ಉಪಾಸ್ಯ ಐತಿ ಅಂತ ಹೀಗೆ ಲೆಕ್ಕ ಆಗುದಿಲ್ಲ. ದೇಹಾದಿಕ ಸಂಘಾತ ತೋ ಮೇರಾ ಅವ್ರ ದೇಹ ಕಾ ಸ್ವಪ್ನ ಕಿ ನ್ಯಾಯ ಕಲ್ಪಿತ. ಮತ್ತೇನಂತ ತಿಳಿದಾನವ ಅಂದ್ರ ಈ ದೇಹಾದಿ ಸಂಘಾತ ಇವೇನದಾವು ನನ್ನ ದೇಹಾದಿಗಳಾಗ್ಲಿ ದೇವರ ದೇಹಾದಿಗಳಾಗ್ಲಿ ಇವು ಎಲ್ಲಾ ಸ್ವಪ್ನದಂತೆ ಕಲ್ಪಿತದಾವು. ಚೇತನ ಏಕ. ಆ ದೇವರಲ್ಲಿನೂ ನನ್ನಲ್ಲಿ ಚೈತನ್ಯ ಅನ್ನೋದು ಒಂದ ಅದ. ಈ ವಿದ್ವಾನ್ ಕ ನಿಶ್ಚಯ, ಆ ಜ್ಞಾನಿಗೆ ಹೀಗೆ ನಿಶ್ಚಯ ಇರ್ತದೆ. ಯಾತೆ ಜ್ಞಾನಕ ಉಪಾಸನಾ ಸೆ ವಿರೋಧ. ಆದ್ದರಿಂದ ಜ್ಞಾನಕ್ಕೂ ಉಪಾಸನೆಗೂ ವಿರೋಧದ. ಅದಕ್ಕೆ ಒಂದ್ 10-12 ವರ್ಷ ಶಿಷ್ಯ ಗುರುಗಳ ಹತ್ರ ಇದ್ದು ಬಹಳ ಸೇವಾ ಮಾಡಿ ಕಡೆಗೆ ಗುರುಗಳು ಒಮ್ಮೆ ಸಂತೋಷಪಟ್ಟು, ಶಿಷ್ಯ ನಿನ್ನ ಮೇಲೆ ನಾನು ಬಹಳ ಸಂತೋಷ ಪಟ್ಟಿದ್ದೇನೆ, ಅದಕ್ಕ ಏನ್ ಬೇಡ್ತಿ ಬೇಡು. ಇನ್ನೊಂದ್ ಸ್ವಲ್ಪ ಸಮೀಪ ಇಡ್ರಿ, ಅದನ್ನ ಸ್ಲೋ ಕೇಳಾಕತೈತಿ. ಹೋಗಿ ಬರ್ರಿ, ಎಲ್ಲರಿಗೂ ಕೇಳಾಕತೈತಿ. ನಿಮ್ದ ಮಿಸ್ಟೇಕ್ ಅದ, ಮುಟ್ಟಿದ ಪಣತಿ ಅದು ದೀಪನ ಆಗುವಂತೆ ನಿಮ್ದ ಏನೋ ಟ್ರಬಲ್ ಅದ. ಮುಟ್ಟಿದ ಆ ಶಿಷ್ಯ ಅವನು ಆ ಗುರುವೇ ಆಗಿರ್ತಾನೆ. ಸ್ಪಷ್ಟ ಕೇಳವಲ್ದು. ಅವ ಏನಂದ, ಯಪ್ಪ ಇಂಥದ್ದೇನು ಕೊಡುವ ತಿಳ್ಕೊತಾನೆ ನಾವು. ಉಳ್ದವ್ರು ಕೇಳ್ತದಿಲ್ರಿ?
ಉಳ್ದವ್ರು ಕೇಳೋದಿಲ್ರಿ. ಕೇಳ್ತೈತ್ರಿ ಅಪ್ಪಾರ. ಅವ್ರ ಕೇಳ್ತೈತ್ರಿ ಅವ್ರ ಕೇಳ್ತೈತಿ. ಸೌಂಡ್ ಕಮ್ಮಿ ಇಟ್ಕಿಟ್ಟಾರ ಏನ್ರಿ? ದುಂಡನಾಗಿ ನೀವು ಸೌಂಡ್ ಜಾಸ್ತಿ ಮಾಡ್ರಿ, ಸ್ವಲ್ಪ ಕಟ್ ಆಗಿ ಹೊರಗೆ ಬರ್ರಿ. ಕಟ್ ಆಗಿ ಹೊರಗೆ ಹೋಗಿ ಬರ್ರಿ, ಚಲ್ ಮಾಡ್ತೀನಿ. ಅಲ್ಲ ಎಲ್ಲರಿಗೂ ಹಂಗ ಆಗ್ತೈತಲ್ಲ. ಈಗ ಅವ್ರ ಪರಿಶುದ್ಧ ಅಲ್ಲಿ ನಾವು ಎಲ್ಲರಿಗೂ ಅಗದಿ ನಮಗ ಕ್ಲಿಯರ್ ಒಬ್ಬೊಬ್ರಿಗೆ ಕೇಳ್ತಾ ಇಲ್ಲ, ಒಬ್ರಿಗೆ ಕೇಳ್ತದ. ಅಗದಿ ಸಮೀಪ ಇಡ್ರಿ ಅದನ್ನ, ನಿಮ್ ಮೊಬೈಲ್ ಅಗದಿ ಸಮೀಪ. ಬರೇ ಒಂದ್ ಮಿಲಿಮೀಟರ್ ಅಂತರ ಐತಿ, ಇನ್ನು ಅದಕ್ಕಿಂತ ಸಮೀಪ ನೀವ ಇದನ್ ಮಾಡ್ರಿ. ಮತ್ತೆ ಎಲ್ಲರಿಗೂ ಕಾಮನ್ ಆಗಿ ಸ್ವಲ್ಪ ಕೇಳಾಕ್ತೈತಿ ಅಗದಿ. ಇಲ್ಲ, ಎಲ್ಲರಿಗೂ ಸರಿ ಕೇಳದಂತ, ನಿಮ್ಗ ಸರಿಯಾಗಿ ಕೇಳಬಂತ. ನೀವು ಸ್ವಲ್ಪ ಸೌಂಡ್ ಹೆಚ್ಚಿಗೆ ಮಾಡ್ಕೊಡ್ರಿ. ಇದನ್ ಮಾಡಿ ಮತ್ತೊಮ್ಮೆ ಇಡ್ರಿ ನೋಡುನು. ಕಟ್ ಆಗಿ ಬರ್ರಿ, ನೀವು ಕಟ್ ಆಗಿ ಬರ್ರಿ. ಹಾ ಕಟ್ ಆಗಿ ಬರ್ರಿ, ಸೌಂಡ್ ಹೆಚ್ಚಿಗೆ ಮಾಡ್ರಿ. ನೀವ್ ಅಡ್ಜಸ್ಟ್ ಮಾಡಿ ಇಡ್ರಿ. ಅಡ್ಜಸ್ಟ್ ಮಾಡೇನ್ರಿ ಗುರುವೇ. ನಿಮ್ದ ಏನೋ ಸ್ವಲ್ಪ ಕಟ್ ಆಗಿ ಹೊರಗೆ ಹೋಗಿ ಬರ್ರಿ, ನೀವು ಕಟ್ ಆಗಿ ಒಳಗೆ ಜಾಯ್ನ್ ಆಗ್ರಿ. ಆಮ್ಯಾಗ ಸೌಂಡ್ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಡ್ರಿ ನಿಮ್ ಮೊಬೈಲ್ದಾಗ. ಎಷ್ಟನೇ ನಂಬರ್ ಇದು? 385 ಮುಗ್ಯಾಕ್ ಬಂತ್ರಿ, 86 ಚಾಲೂ ಆಕತಿ. ಅಲ್ಲ, ಈಗ ಅದ್ರಾಗ ಇದು ರೆಕಾರ್ಡ್ ಮಾಡಿದ್ದ ಅವ್ರು ಈ ಹಚ್ಚಿದ್ದು ಅದು 79 ರೀ, 3ನೇದ್ರಾಗ 79. ಅಲ್ಲ ಅವನ್ನ ಬರ್ದಿಡ್ಕೋಬೇಕು, ನಿಮ್ಗೆ ಸಿಗಂಗಿಲ್ಲ ಅವು. ಬರ್ದಿಡ್ಕೋಬೇಕು, ನಿಮ್ ಬುಕ್ನಾಗ ಬರ್ದಿಡ್ಕೋಬೇಕು. ಅಲ್ಲ, ಈಗ ಇದು ಹಚ್ಚಿದ್ದು ಎಷ್ಟನೇ ನಂಬರ್ ಇದ್ದು? ಇದು 79 ನೋಡ್ರಿ. 79. ಒಟ್ಟು 91 ಅದಾವ ನಾವು. ಇಲ್ಲ, ಇದು 80 ಅದಾವ. ಈ 3ನೇದ್ ವಿಚಾರ ಸಾಗರ 3ನೇದ್ರಾಗ 79, 80 ಅದಾವ. ಮತ್ 4ನೇದು 1-2 ಚಲೋ ಆಗ್ತೈತಿ. ಗುರುವೇ, ನೀ ಕೊಡಾವಲ್ಲ, ನಾ ತಗೊಳವ. ಇದು ಇನ್ನೊಬ್ರ ಕೆಲ್ಸ ಅವು. ಇವ್ ನಮ್ಮಲ್ಲಿ ಯಾಕೆ ಈ ವ್ಯವಹಾರ ಅಂತ ಕೇಳಿದ್ರು. ಹೌದಿಲ್ಲ? ಕೊಡಾವ ಈಶ್ವರ ಅದಾನ, ತಗೊಳವ ಜೀವ ಅದಾನ. ನೀ ಈಶ್ವರ ಅಲ್ಲ, ನೀ ಬ್ರಹ್ಮದಿ. ನಾ ಜೀವ ಅಲ್ಲ, ನಾನು ಬ್ರಹ್ಮನದೇ. ಮತ್ ಕೊಡಾವ ಯಾವ, ತಗೊಳವ ಯಾವ ಬೀಳದನ. ಅಂದ್ರ ಅವ ಗುರುನು ಎಲ್ಲಿಗೆ ಅದಾನಂತ ನೋಡುದು ಅವಂದು ಇದ್ರಾಗ ಬರ್ತಂತ. ಅಂದ್ರೆ ಇವಾಗ ನಿಶ್ಚಯ ಎಷ್ಟು ಐತಿ ಅಂತ ಈಗನು ಕಂಡು ಬರ್ತದ್ರಾಗ. ಅಂದ್ರೆ ಇವಾಗ ನಿಶ್ಚಯ ದೃಢ ಜ್ಞಾನ ಆಗ್ಯದ. ಈ ರೀತಿ ಪಕ್ಷಿಗೆ ಗಮನಕ ಇನ್ನು ಪಕ್ಷಿ ದೃಷ್ಟಾಂತ ಕೊಟ್ಟಿದ್ದಲ್ಲ, ಆ ಆಕಾಶಕ್ಕೆ ಹೋಗ್ಬೇಕಾದ್ರೆ 1 ಪಂಖದಿಂದ ಹೋಗುದಲ್ಲ, 2 ಪಂಖ ಬೇಕಂತೇಳಿ. ಕಾಯ್ದೆ ಪಕ್ಷಿಗೆ ದೋ ಪಕ್ಷಿ ಏಕ ಕಾಲ ಮೇಲೆ, ಆ ಪಕ್ಷಿಗೆ 2 ಪಂಖಗಳಿರ್ತಾವು. ಇನ್ಕ ಪರಸ್ಪರ ವಿರೋಧನೆ, ಅವಕ್ಕೆ 2 ಏನು ವಿರೋಧ ಇಲ್ಲ. ಅವೆರಡು ಕೂಡಿ ನಡೀತಾವ. ಜ್ಞಾನಕ್ಕೂ ಕರ್ಮ ಉಪಾಸನೆ ವಿರೋಧ ಐತಿ. ಆದ್ರೆ ಇಲ್ಲಿ ಜ್ಞಾನಕ್ಕೂ ಮತ್ತು ಕರ್ಮ ಉಪಾಸನೆಗಳಿಗೂ ವಿರೋಧ ಐತಿ. ಅವೆರಡು ಕೂಡಿ ನಡಿಲಕ್ ಬರಂಗಿಲ್ಲ. ಏಕ ಕಾಲ ಮೇಲೆ ಬನೇನಿ 387ನೇ ಅಂಕ. ಜ್ಞಾನ ಮೇ ಕರ್ಮ ಉಪಾಸನಾ ಕಿ ಅಪೇಕ್ಷಾನೇ. ಇನ್ನ ಜ್ಞಾನ ಇರ್ಬೇಕಾದ್ರೆ ಕರ್ಮ ಉಪಾಸನ ಅದಕ್ಕೆ ಅಪೇಕ್ಷೆ ಐತಿ, ಇಲ್ಲಾಂದ್ರೆ ಜ್ಞಾನ ನಷ್ಟ ಆಕತೆ ಅಂತ ಹೇಳ್ತಲ್ಲ, ಅದ್ರ ಬಗ್ಗೆ ಹೇಳ್ತ. ಸೇತು ಕೆ ಜ್ಞಾನ ಕಾ ದೃಷ್ಟಾಂತ भी बने. ಸೇತುವಿನ ಜ್ಞಾನದ ದೃಷ್ಟಾಂತ ಕೊಟ್ಟಿದ್ದ. ಕಾಯತೆ ಸೇತು ಕಾ ದರ್ಶನ್ ಅಂದ್ರ ಇಲ್ಲೇನ ಚಿಕ್ಕಪಡ್ತಿಲಿಗೆ ಒಂದು ಪೂಲ್ ಐತೆ, ಅದನ ಅದಕ್ಕ ಸೇತುವನ ಮತ್ತ ಅದ ಪೂಲ್ ಅಂತ ತಿಳ್ಕೊಂಡ್ರಿ ಅಂತೇಳಿ 435ನೇ ಟಿಪ್ಪಣಿ. 425ನೇ ಟಿಪ್ಪಣಿ. सेतु अंदर रामचंद्र ने रामेश्वर से लेके लंका के प्रति समुद्र की 5 बांधी है ताका दर्शन. अंदर दक्षिण रामेश्वर सेतु बंदी तो रामेश्वर. श्री रामचंद्र आ सीताನ ರಾವಣ ಒಯ್ದ ಸಮಯದೊಳಗ ಆ ಲಂಕಾ
ಭಾರತ್ ನಕಾಶಿ ನೋಡ್ರಿ ನೀವು, ಭಾರತ್ ನಕಾಶಿ ಹಿಂಗ್ ಭಾರತ್ ನಕಾಶಿ ಹಿಂಗಿದ್ದು ಹಿಂಗ್ ಕೆಳಗ್ ಬಂದು ಆ ಮ್ಯಾಲೆ ಒಂದಿಟ್ಟು ಹಿಂಗ ಒಂದಿಟ್ಟು ಬಿಟ್ಟು ಒಂದ್ ಜರ ಐತಿ ಒಂದು ಇಷ್ಟ ಗುಂಡ, ಅದು ಶ್ರೀಲಂಕಾ. ಈ ಭಾರತದಿಂದ ಆ ಶ್ರೀಲಂಕಾಕ್ ಹೋಗ್ಬೇಕಾದ್ರೆ ನಡು ಅಲ್ಲಿ ಸಮುದ್ರ ಐತಿ, ಅದಕ್ಕೆ ಫುಲ್ ಕಟ್ಟಿ ಅದು ಅದು ಪಾಂಚ್ ಬಾಂಡಿ ಅಂದ್ರೆ ಅದ ಫುಲ್ ಕಟ್ಟಿದ್ದು. ಅದರ ದರ್ಶನ ಮಾಡಿದ್ರೆ ಪುಣ್ಯ ಬರ್ತದೆ. ಪಾಂಚ್ ಅಂದ್ರೆ ಫೂಲ್ ಅಂದ್ರು ಬಾಂಡೆ. ದರ್ಶನ್ ದುಷ್ಟ ಫಲಕ ಹೇತುನೆ. ಇನ್ನು ಅದರ ದರ್ಶನ ಮಾತ್ರದಿಂದ ಪುಣ್ಯ ಬರ್ತದೆ. ಹೇಗೆ ಆ ದುಷ್ಟ ಫಲಕ ಹೇತುನೆ, ಅದು ದುಷ್ಟ ಫಲಕ ಹೇತು ಅಲ್ಲ. ಆ ಹೇತು ದರ್ಶನ ದುಷ್ಟ ಫಲಕ ಕಾರಣ ಅಲ್ಲ, ಕಿಂತು ಅದೃಷ್ಟ ಫಲಕ ಹೇತು. ಮತ್ತೇನಪ್ಪಾ ಅಂದ್ರೆ ಅದೃಷ್ಟ ಫಲಕ ಕಾರಣ. ಈ ದುಷ್ಟ ಫಲ ಅಂದ್ರೆ ಏನು? ಪ್ರತ್ಯಕ್ಷ ಜೋ ಫಲ ಪ್ರತೀತ ಹೋಗಿಸೋ ದುಷ್ಟ ಫಲಕ ಪಾಠ ಮಾಡೋದು. ಯಾವುದು ಪ್ರತ್ಯಕ್ಷ ಫಲ ಇರ್ತದೆ ಅದಕ್ಕೆ ದುಷ್ಟ ಫಲ ಅಂತ ಕಹಿಯೇ ಹೈ ಅಲ್ಲಿ ತನಕ. जैसे भोजन का फल तृप्ति प्रत्यक्ष है, याते भोजन ದುಷ್ಟ ಫಲಕ ಆಯಿತು. ಈಗ ಊಟ ಮಾಡಿದ ಮೇಲೆ ಹೊಟ್ಟೆ ತುಂಬಿತ್ತು, ತೃಪ್ತಿ ಆಯ್ತು ಅನ್ನೋದು ಇದು ಪ್ರತ್ಯಕ್ಷ ಐತಿಲ್ಲ. ಏನು ಆನಂದ ತೃಪ್ತಿ ಆಗುವಂಗ ಊಟ ಆಯ್ತು ಅಂತ ಈಗ ಅನುಭವಕ್ಕೆ ಬರ್ತದೆ. ಆದ್ರಿಂದ ದುಷ್ಟ ಫಲ ಆಯ್ತು, ಯಾಕ ಪ್ರತ್ಯಕ್ಷ ಐತಿ. ऐसे ಸೇತು ಕೆ ದರ್ಶನ ಸೇ ಪ್ರತ್ಯಕ್ಷ ಫಲ ಪ್ರತೀತ ಹೋಯ್ತು. ಆ ಸೇತು ದರ್ಶನ ಮಾಡಿದ ಕೂಡಲೇ ಪುಣ್ಯ ಬಂತು ಅಂತ ಹಿಂಗೇನ ನಿಮ್ ಪ್ರತ್ಯಕ್ಷ ಆಗೈತೇನದ? ಇಲ್ಲ. ಪಾಪ ಕಾನಾದ್ರೂ ಫಲ ಶಾಸ್ತ್ರ ಸೇಜಾನೆ. ಮತ್ತೆ ಏನಪ್ಪ ಅಂದ್ರ ಆ ಸೇತು ದರ್ಶನ ಮಾಡೋದ್ರಿಂದ ನಿಮ್ಮ ಪಾಪಗಳು ನಾಶ ಆಗಿ ಹೋಗ್ತಾವು ಅಂತ ಶಾಸ್ತ್ರ ಹೇಳಿದ್ರು. ಶಾಸ್ತ್ರದಿಂದ ಅದಕ್ಕೆ ಹೇಳಿದ್ದಾರೆ, जो शास्त्र से फल जानिए और प्रत्यक्ष प्रतीत होवेने तो अदृष्ट फल कहे. बात ಮಾಡಬೇಕು. जो ಅಲ್ಲಿದೆ, जो शास्त्र से फल जानिए और प्रत्यक्ष प्रतीत होवेने तो अदृष्ट फल कहिए ಅಲ್ಲಿದ. ಶಾಸ್ತ್ರದಿಂದ ಅದರ ಫಲವನ್ನ ತಿಳಿದು ಬಂದಿದೆ, ಆದ್ರೆ ಪ್ರತ್ಯಕ್ಷ ಅದು ಕಂಡು ಬರುವುದಿಲ್ಲ, ಅದಕ್ಕೆ ಅದೃಷ್ಟ ಫಲ ಅಂತ. ಊಟ ಮಾಡಿದ್ದು ಪ್ರತ್ಯಕ್ಷ ಐತಿ, ಅದು ದುಷ್ಟ ಫಲ ಹೌದಿಲ್ಲ. ಈ ರೀತಿ ಯಾತೆ ಜೈಸೆ ಯಜ್ಞಾದಿ ಕರ್ಮ ಸ್ವರ್ಗಾದಿ ಅದೃಷ್ಟ ಫಲಕ್ಕೆ ಹೇತು है. ಹೀಗೆ ಯಜ್ಞಾದಿ ಕರ್ಮಗಳನ್ನು ಮಾಡಿದ್ರೆ ಸ್ವರ್ಗ ಆಗ್ತದ ಅಂತ ಹೇಳ್ತಾರೆ. ಅದು ಯಜ್ಞ ಮಾಡಿದ ನಂತರ ಅದೇನು ಪ್ರತ್ಯಕ್ಷ ಐತೆ ನಿಮಗೆ? ಇಲ್ಲ. ಆದ್ರಿಂದ ಅದು ಅದೃಷ್ಟ ಫಲ ಅಂತ. ಜೈಸೆ ಸೇತು ಕಾ ದರ್ಶನ भी ಪಾಪ के नाश रूप ಅದೃಷ್ಟ ಫಲಕ ಆಯ್ತು. ಅದರಂತೆ ಸೇತು ದರ್ಶನ ಏನದ ಅದು दुष्ट फल कारण अಲ್ಲ, ಅದೃಷ್ಟ ಫಲ ಕಾರಣ. ಅದೃಷ್ಟ ಫಲಕ ಹೇತು ಹೋವೆ तो जिनका फल की उत्पत्ति में शास्त्र ने सहाय बोधन किया. ಏನದ ಶಾಸ್ತ್ರನೇ ಏನ್ ಬೋಧನ್ಕಿಂತ ಮೊದಲ ಸಹಾಯ ಅಂದ್ರ ಶ್ರದ್ಧಾ ನಿಯಮಗಳನ್ನು. ಶಾಸ್ತ್ರನೇ ಸಹಾಯ ಬೋಧನಕ್ಕೆ ಅಂದ್ರ ಅಲ್ಲಿ ಶ್ರದ್ಧಾ ನಿಯಮ, ಈ ಶ್ರದ್ಧಾ ಇಟ್ಕೊಂಡು ಅದರ ದರ್ಶನ ಮಾಡ್ಕೋಬೇಕು. ಈಗ ಒಂದ್ ಯಾವ್ದೋ ದೇವ್ರು ಒಬ್ಬ ಕಾಶಿಗೆ ಹೋಗಿದ್ದ, ಕಾಶಿಗೆ ಹೋಗಿ ಬಂದ, ಅವ್ ಮಕ್ಕಳಾಗಿದ್ದಿಲ್ಲ, ಅದಕ್ಕೆ ಹೋಗಿದ್ದ. ಆಯಿಂದ ಬಂದು ಹೇಳಿ ಕಾಶಿಗೆ ಹೋಗಿದ್ದ. ಕಾಶಿಗೆ ಹೋಗಿ ಅಂತೂ ಕಾಶಿಗೆ ಹೋಗಿ ಬಂದ. ಅದೇನದ ಅಂತ ಹೋಗಿ ಬಂದ.
ಶ್ರದ್ಧಾ ಸಹಿತವಾಗಿ ಅದು ಫಲ ಕೊಡುತ್ತದೆ. ಮತ್ತ ಅಲ್ಲಿ ಅವ್ರ ಕಣ್ಣಿಗೆ ಕಲ್ಲನ ದೇವರದಂತ ಭಾವನ. ಯಾಕಂದ್ರ ಜಿತೆ ಭಾವ್ ತಿಥೆ ದೇವ್, ಮರಾಠಿ ಒಳಗೊಂದು ಮಾತಂತ, ಜಿತೆ ಭಾವ್ ತಿಥೆ ದೇವ್. ಎಲ್ಲಿ ಭಾವನಾ ಅದ ಅಲ್ಲಿ ದೇವರು. ಈಗ ಭಾವನಾನ ಇಲ್ಲಿ ಆ ಫಲದ ಉತ್ಪತ್ತಿಯಲ್ಲಿ ಅದು ಶ್ರದ್ಧಾ ಅಪೇಕ್ಷೆ ಮಾಡ್ತದ. ಈಗ ಶ್ರದ್ಧಾ ಬಹಳ ಪ್ರಾಮುಖ್ಯತೆ. ಈ ಶಾಸ್ತ್ರ ಕೇಳುವಲ್ಲಿಯೂ ಕೂಡ ಶ್ರದ್ಧಾ ಇಟ್ಕೊಂಡು ಕೇಳಿದ್ರೆ ಜ್ಞಾನಕ್ಕೈತೆ. ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನ. ಒಬ್ಬ ಡಾಕ್ಟರ್ ಔಷಧವನ್ನು ಕೊಟ್ಟರು ಕೂಡ ಅದರಲ್ಲಿ ಸ್ವಲ್ಪ ಶ್ರದ್ಧಾ ಇತ್ತು ಅಂದ್ರ ಅದು ಗುಣಕಾರಿನ ಆಗ್ತದೆ. ಈಗ ಪ್ರತಿಯೊಂದರಲ್ಲಿ ಶ್ರದ್ಧಾ ಇಡಬೇಕು, ನಂಬಿಕೆ ಇರ್ಬೇಕು. ನಂಬಿಕೆ ಇದ್ದಾಗ ಆಕತಿ ಪ್ರತಿಯೊಂದರಲ್ಲಿ. ಅನ್ಕೊಂಡ್ ಪಾಟಿ ಹೆಚ್ಚೆ ಇರ್ತಾನ. ಅದಕ್ಕೆ ಈ ಮಾರ್ಗದಲ್ಲಿ ಶ್ರದ್ಧಾ ಬಹಳ ಪ್ರಾಮುಖ್ಯ. ಯಾವುದರ ಮೇಲೆ ಇರು. ಈಗ ಒಂದು ದೇವ್ರ ಅದ ಅಂದ್ರೂ ಅಲ್ಲಿ ದೇವ್ರ ಗುಡಿ, ಅಲ್ಲಿ ಶ್ರದ್ಧಾ ದೇವರದಂತ ಶ್ರದ್ಧಾ ಇಟ್ಟ ಯಾವುದೇ ಪ್ರತಿಯೊಂದರಲ್ಲಿ ಅದು ಫಲಕಾರಿ ಆಗ್ತದೆ. ಅದಕ್ಕೆ ಇಲ್ಲಿ ಸಹಾಯ ಬೋಧನ उत्पत्ति में शास्त्र ने सहाय बोधन किया है. ಸಹಾಯ ಬೋಧನ किया ಅಂದ್ರೆ ಶ್ರದ್ಧಾದಿ ನಿಯಮಗಳನ್ನ ಬೋಧ ಮಾಡಿದ್ರು. ಇವು ಇರ್ಬೇಕು ಅಂದ್ರ ಫಲ ಕೊಡ್ತದ. ಹೀಗೆ ತಾ ಸಹಿತ ಫಲಕ ಹೇತು. ಈಗ ಒಬ್ಬೊಬ್ರು ಆಶೀರ್ವಾದ ಬೇಡ್ಲಿಕ್ಕೂ ಬಂದಿರ್ತಾರೆ, ನಮ್ಗೆ ಹಿಂಗ ಆಗ್ಲಿ ಅಂತೇಳಿ. ಅವ್ರು ಶ್ರದ್ಧಾ ಇಟ್ಟು ಆ ರೀತಿ ಮಾಡಿದ್ರ ಅದು ಫಲಕ್ಕೆ ಕಾರಣ ಆಗತ್ತಿರ್ತತಿ, ಅವಶ್ಯ ಆಗ್ತೈತಿ. ಅವರ ಶ್ರದ್ಧಾದ ಮೇಲೆ ಕಾರಣ ಅದು. ಏನೋ ನಮ್ದೊಂದು ಕೆಲಸ ಆಗ್ಲಿ, ನಮ್ದು ಇಂಥದ್ದಾಗ್ಲಿ ಅಂತ ಅವ್ರು ಒಂದು ಮನಸ್ಸಿನೊಳಗೆ ಕಾಮ ಇಟ್ಕೊಂಡು ಬಂದಿರ್ತಾರೆ. ಅವರು ಆ ರೀತಿ ನಮಗಿದಾಗ್ಲಿ ಅಂತ ಮನಸ್ಸಿನಾಗಿ ಶ್ರದ್ಧೆಯಿಂದ ಅವ್ರು ಬೇಡ್ಕೊಂಡ್ರ ಅದು ಫಲ ಅವಶ್ಯ ಆಕೈತಿ. ಶ್ರದ್ಧಾ ಇಲ್ಲ ಅಂದ್ರ ಅವನೇನ್ ಮಾಡವ, ಆಶೀರ್ವಾದ ಮಾಡವ. ಹಂಗದ. ಕೇವಲ ಅಂದ್ರ ಸೇತು ದರ್ಶನ ಅಂದ್ರ ಕೇವಲ ಕರ್ಮದ ಫಲಕ್ಕಾಗುದಿಲ್ಲ. ಅದೇನು ಶ್ರದ್ಧಾದಿ ನಿಯಮವನ್ನ ಬಿಟ್ಟು ಕೇವಲ ಕರ್ಮ ಫಲಕ್ಕಾಗುದಿಲ್ಲ ಅಂತ. ಕೇವಲ ಅಂದ್ರ ಯಾತೆ ಶ್ರದ್ಧಾ ನಿಯಮಾದಿಕ ಸಹಿತ ಸೇತು ದರ್ಶನ. ಅಲ್ಲಿ ಶ್ರದ್ಧಾ ನಿಯಮ ಏನ್ ಯಾವ ರೀತಿ ಹೋಗ್ಬೇಕು, ಏನ್ ಮಾಡ್ಬೇಕು, ಹಿಂಗೆಲ್ಲ ನೇಮ ಏನ್ ಹೇಳಿ ಆ ರೀತಿ ಸೇತು ದರ್ಶನ ಪಾಪನಾಶ ಫಲಕ ಹೇತು ಹೇ. ಆ ಸೇತುವಿನ ದರ್ಶನ ಈ ರೀತಿ ನಿಯಮದಿಂದ ಮಾಡಿದ್ರೆ ಪಾಪನಾಶಕ್ಕೆ ಅದು ಕಾರಣ ಆಗತ್ತೆ. ಶ್ರದ್ಧಾ ನಿಯಮಾದಿ ರಹಿತ ಸೇತುನೇ. ಶ್ರದ್ಧಾ ನಿಯಮ ಏನು ಇಲ್ಲ, ನಾವು ಬೇಕಾದ ಸ್ಥಳ ಅದಕ್ಕ ಕಾಶಿಯಾಗ ಇರ್ತಾರಲ್ಲ ಅವ್ರು ಅಲ್ಲೇ ಇರ್ತಾರ, ಅದೇನು ಇಲ್ಲ ಇಲ್ಲ ಅಲ್ಲಿ ಅಂತ ಕೆಟ್ಟ ಕೆಲಸ ಎಲ್ಲಿ ಇಲ್ಲ. ಹುಡುಗ ದರೋಡಿ ಇಂಥವು ಶಿವಪುತ್ರ ಸ್ವಾಮಿಗಳು ಚಾಕು ಹಚ್ಚಿದ್ರು. ಚಾಕು ಕಾಶಿ ಕಳು ಮಾಡ್ತಾರೆ. ಅಂದ್ರ ಅಲ್ಲಿ ಅವ್ರಿಗೆ ಒಟ್ಟೇನಿಲ್ಲ, ಎಲ್ಲ ಕೆಟ್ಟ ಕೆಲಸ ನಡೀತಾವ ಅವ್ರಿಗೆ. ಅದೇನ ಇಲ್ಲಿಯವ್ರು ಹೋಗಿರ್ತಾರಲ್ಲ, ಇಲ್ಲಿಯವರು ಪುಣ್ಯ ತಗೊಂಡ್ಬರ್ತಾರ, ಅವ್ರು ಪಾಪಿಗಳು. ಅದು ಇದ್ದಾಗ ಫಲಕಾರಿ. ಮತ್ತ ಅವ್ರು ಅಲ್ಲೇ ಅದಾರ, ಅವ್ರಿಗೇನು ಇಲ್ಲ ಅಂತ ಹೇಳೋದಾಗ್ತದೆ. ಅಲ್ಲಿ ಶ್ರದ್ಧಾ ಭಕ್ತಿಯು ಮೂಲ ಕಾರಣ. ಅವಿಲ್ಲದನ ಅದು ಫಲಕ್ಕೆ ಕಾರಣ ಆಗೋದಿಲ್ಲ. ಸೇತು ಕೆ ದರ್ಶನ ಸೆ ಪ್ರತ್ಯಕ್ಷ ತೋ ಕೋಯಿ ಫಲ ಪ್ರತೀತ ಹೋಯೇನೆ. ಆ ಸೇತು ದರ್ಶನದಿಂದ ಪ್ರತ್ಯಕ್ಷ ಫಲ ಅಂತೂ ಏನು ಕಂಡು ಬರಂಗಿಲ್ಲ. ಅಲ್ಲಿ ಅದನ್ನ ನೋಡಿದ ಕೂಡ ಹಿಂಗಾಯ್ತು, ಅಥವಾ ಈಗ ಹೊಟ್ಟೆ ತುಂಬಿ ನನಗ ಆನಂದ ಆಯ್ತು ನಂಗೆ ಏನ್ರ ಹಂಗಾಕನ ಕೇವಲ ಶಾಸ್ತ್ರ ಜಾಣೆ. ಮತ್ ಅದನ್ನ ಸೇತು ದರ್ಶನ ಮಾಡ್ಕೊಂಡ್ರೆ ನಮಗ್ ಪುಣ್ಯ ಬರ್ತದ ಅಂತ ಶಾಸ್ತ್ರದಿಂದ ಕೇಳ್ಯಾನ. ಶ್ರದ್ಧಾದಿ ಸಹಿತ ಸೇತುಗೆ ದರ್ಶನ ಸೇ ಫಲ್ ಬೋಧನ ಕರೆ. ಆ ಶಾಸ್ತ್ರ ಹೇಗಿದ ಶ್ರದ್ಧಾ ನಿಯಮಾದಿ ಸಹಿತವಾಗಿ ಸೇತು ದರ್ಶನ ಮಾಡ್ಬೇಕು ಅಂತ ಹಿಂಗ್ ಹೇಳೈತಿ.
केवल दर्शन से फल की उत्पत्ति में कोई प्रमाण नहीं. ಈ ಕೇವಲ ದರ್ಶನ ಮಾಡ್ಕೊಂಡ್ರೆ ಆ ಫಲದ ಉತ್ಪತ್ತಿಯಲ್ಲಿ ಯಾವ ಪ್ರಮಾಣನೇ ಇಲ್ಲ. ಹಿಂಗೆ ಕೇವಲ ದರ್ಶನ ಮಾಡಿದ್ರೆ ನಿನಗೆ ಫಲ ಸಿಗ್ತೈತೆ, ಹಿಂಗೆ ಪ್ರಮಾಣ ಇಲ್ಲ. ಯಾತೆ ಸೇತು का दर्शन फल की उत्पत्ति में श्रद्धा एवं भक्ति की अपेक्षा करे हैं. ಆದ್ರಿಂದ ಆ ರಾಮೇಶ್ವರದ ಸೇತು ದರ್ಶನ ಇದು ಫಲದ ಉತ್ಪತ್ತಿ ಆಗ್ಬೇಕಾದ್ರೆ, ಅದರ ಫಲದ ಉತ್ಪತ್ತಿ ಏನು? ಪಾಪನಾಶಾದಿ ಫಲ ಆಗ್ಬೇಕಾದ್ರೆ ಶ್ರದ್ಧಾ ನಿಯಮ ಭಕ್ತಿ ಇವೆಲ್ಲ ಅಪೇಕ್ಷಾ ಮಾಡ್ತದ. ಇವು ಇದ್ರನ್ನ ಆ ಪಾಪನಾಶ ಆಗ್ತದೆ. ಇವು ಇಲ್ಲ ಅಂದ್ರೆ ಇಲ್ಲ. ಮುಗಿಸ್ ಕಂಟಿನ್ಯೂ ಮಾಡೋಣೇನ್ರಿ? ಹೆಂಗ ಅದು ಕೇಳೋರ್ ಅದೇರಿ? ಇನ್ನ ಐತಿ, ಇನ್ನ ಕಂಟಿನ್ಯೂ ಐತಿ. ಬೇಕಂದ್ರೆ ಕಂಟಿನ್ಯೂ ಮಾಡ್ತೀನಿ. ಮಾಡ್ರಿ ಇನ್ನೂ ಟೈಮ್ 4 ಐತಿ. ಮಟ ಕಂಟಿನ್ಯೂ ಮಾಡ್ರಿ, 4 ಮಟ ಅದು ಹಾಕ್ರೆ ನಾವೇನ್ ಮಾಡೋದ್ರಿ? ಅರ್ಧ ಆಗ್ತೈತದ. ಹೌದಲ್ಲ, ಆಯ್ತು ತೋರಿ. ಇವತ್ ಪ್ರಾರಂಭ ಆಗೈತೆ, ಪ್ರಾರಂಭ ಆದಂಗ ಆತ. ಇವತ್ತಿಂದ ನಾಳಿಂದ ಚಲೋ ಮಾಡೋಣಂತ ಅನಿವಾರ್ಯ. ಅಲ್ಲ ಮಾಡೋದ್ರೆ ಮಾಡ್ತೀನಿ. ಬ್ಯಾಡ್ ಬಿಡ್ರಿ ಮತ್ತ್ಯಾಕ. ಮತ್ತದು ಪೂರಾ ಆಗ್ಬೇಕದ. ನಾಳೆ ಚಲೋ ಮಾಡ್ರಿ ಅಂದ್ರೆ ಎಲ್ಲಾ ಪೂರಾ ಆಗ್ತದೆ. ಆ ನಂಬರ್ ನೆನ್ಪ್ ಗೊತ್ತಿತ್ತು ನೋಡ್ರಿ. ಆಯ್ತಾಯ್ತು. ಮೆಮರಿ ಕಾರ್ಡ್ ಅನ್ರಿ ಏನ್ ಯೂಟ್ಯೂಬ್ ರೀ? ಏನ್ರಿ ಮೆಮರಿ ಕಾರ್ಡ್ ನಂದು ಯೂಟ್ಯೂಬ್ ನಂದು? ಈ ಮೆಮರಿ ಕಾರ್ಡ್ ಅಂದ್ರೆ ಇದಕ್ಕೆ ಹಾಕೊಂಡಿರಿ, ನಾ ಲ್ಯಾಪ್ಟಾಪಿಗೆ ಹಾಕೊಂಡಿನಿ. ಲ್ಯಾಪ್ಟಾಪ್ನಾಗಿಂದ ಮೆಮರಿ ಕಾರ್ಡ್. ಮೆಮರಿ ಕಾರ್ಡ್ ಲ್ಯಾಪ್ಟಾಪ್ನ ಹಾಕೀನಿ. ಗುಡ್ ಗುಡ್ ಗುಡ್. ವಿ ಆರ್ ಲಕ್ಕಿ. 6ನೇ ತರಂಗದಲ್ಲಿ 239ನೇ ಪುಟ 388ನೇ ಅಂಕ. ब्रह्म विद्या अपने फल की उत्पत्ति में कर्म उपासना की अपेक्षा करे नहीं. ಈ ಬ್ರಹ್ಮಜ್ಞಾನ ತನ್ನ ಫಲದ ಉತ್ಪತ್ತಿಯಲ್ಲಿ ಅಂದ್ರ ಮೋಕ್ಷವನ್ನುಂಟು ಮಾಡುವಲ್ಲಿ ಕರ್ಮ ಉಪಾಸನೆಗಳ ಅಪೇಕ್ಷೆಯನ್ನು ಮಾಡುವುದಿಲ್ಲ. ಅದು ಯಾಕೆ ಮಾಡುವುದಿಲ್ಲ? जो ब्रह्म विद्या का फल भी स्वर्ग की नहीं लोक विशेष अदृष्ट होवे, तो लोक विशेष भी केवल ब्रह्म विद्या से शास्त्र ने बोधन नहीं किया होवे, किंतु कर्मोपासना सहित से बोधन किया होवे, तो ब्रह्म विद्या भी सेतु से दर्शन की नहीं फल की उत्पत्ति में कर्म उपासना की अपेक्षा करे. ಬ್ರಹ್ಮ ವಿದ್ಯಾ ಬ್ರಹ್ಮ ವಿದ್ಯೆಯ ಫಲವೂ ಕೂಡ ಸ್ವರ್ಗದಂತೆ ಲೋಕ ವಿಶೇಷ ಅದೃಷ್ಟವಾಗಿದ್ದರೆ ಅದು ಲೋಕ ವಿಶೇಷವೂ ಕೂಡ ಕೇವಲ ಬ್ರಹ್ಮ ವಿದ್ಯೆಯಿಂದಲೇ ಅದು ಪ್ರಾಪ್ತಿ ಆಗ್ತದ. ಬ್ರಹ್ಮ ವಿದ್ಯಾ से ಶಾಸ್ತ್ರ ಬೋಧನೆ नहीं किया हुआ, ಅಂದ್ರೆ ಬ್ರಹ್ಮ ವಿದ್ಯೆಯಿಂದ ಆ ಶಾಸ್ತ್ರ ಬೋಧ ಮಾಡದಿದ್ರೆ ಅಂದ್ರೆ ಬೋಧಿಸುತ್ತಿದ್ದಿಲ್ಲ ಅಂತ. ನೈಕಿಯ ಹೋಯ್ ಶಾಸ್ತ್ರ ಈ ರೀತಿ ಹೇಳ್ತಿದ್ದಿಲ್ಲ ಅಂತ. ಅದು ಒಂದ್ ವೇಳೆ ಅದು ಲೋಕ ವಿಶೇಷ ಅಂದ್ರೆ ಸ್ವರ್ಗದಂತೆ ಲೋಕ ವಿಶೇಷ ಅದೃಷ್ಟದ ಇತ್ತು ಅಂದ್ರ ಆ ಲೋಕ ವಿಶೇಷವು ಕೂಡ ಕೇವಲ ಬ್ರಹ್ಮ ವಿದ್ಯೆಯಿಂದ ಶಾಸ್ತ್ರ ಬೋಧಿಸ್ತಿದ್ದಿಲ್ಲ. ಕಿಂತು ಕರ್ಮೋಪಾಸನಾ ಸಹಿತದಿಂದಲೇ ಬೋಧನ ಕಿಯಾ ಹೋಯ್ ಅಂದ್ರೆ ಬೋಧಿಸ್ತಿತ್ತು. ಅಂದ್ರೆ ಕರ್ಮ ಉಪಾಸನೆಯಿಂದಲೇನ ಅದು ಪ್ರಾಪ್ತಿ ಆಗತ್ತದ ಅಂತ ಹಿಂಗ್ ಬೋಧ ಮಾಡ್ತಿತ್ತು. ಕಿಯಾ ಹೋವೇತು ಅಂದ್ರ ಬೋಧಿಸ್ತಿತ್ತು ಅಂದ್ರ ಆಗ ಬ್ರಹ್ಮ ವಿದ್ಯಾ भी सेतु के दर्शन की नहीं फल की उत्पत्ति में कर्म उपासना की अपेक्षा करे. ಆವಾಗ ಆ ಬ್ರಹ್ಮ ವಿದ್ಯೆಯು ಕೂಡ ರಾಮೇಶ್ವರ ಸೇತು ದರ್ಶನದಂತೆ ಫಲದ ಉತ್ಪತ್ತಿಯಲ್ಲಿ ಅಂದ್ರೆ ಮೋಕ್ಷವನ್ನುಂಟು ಮಾಡುವಲ್ಲಿ ಕರ್ಮ ಉಪಾಸನೆಯ ಅಪೇಕ್ಷೆ ಅದು ಮಾಡಬೇಕು. ಬ್ರಹ್ಮ ವಿದ್ಯಾ का फल मोक्ष स्वर्ग की नहीं लोक विशेष ಅದೃಷ್ಟೋ नहीं. ಆದರೆ ಆ ಬ್ರಹ್ಮ ವಿದ್ಯೆಯ ಫಲವಾದ ಮೋಕ್ಷ ಸ್ವರ್ಗದಂತೆ ಲೋಕ ವಿಶೇಷ ಅದೃಷ್ಟ ಏನಲ್ಲ.
ಆ ಬ್ರಹ್ಮವಿದ್ಯೆ ಫಲ ಮೋಕ್ಷ ಸ್ವರ್ಗದಂತೆ ಲೋಕ ವಿಶೇಷ ಅದೃಷ್ಟ ಅಂತೂ ಅಲ್ಲದು. ಸ್ವರ್ಗ ಅದೃಷ್ಟದಿಂದ ಸಿಗ್ತದೆ. ಕಿಂತು ಮೋಕ್ಷ ನಿತ್ಯ ಪ್ರಾಪ್ತ. ಮೋಕ್ಷದು ನಿತ್ಯ ಪ್ರಾಪ್ತ. ನಿತ್ಯ ಪ್ರಾಪ್ತಿ ಇದ್ರೆ ಮತ್ತೆ ನಾವು ಬಂದ್ ಯಾಕೆ ನಮಗೆ ತೋರ್ತದಂದ್ರೆ भ्रांति से बंध प्रतीत होवे। सा भ्रांति की निवृत्ति ब्रह्म विद्या का फल है. ಈ ಬ್ರಹ್ಮ ವಿದ್ಯೆ ಏನ್ ಮಾಡ್ತದಂದ್ರ ಆ ಭ್ರಾಂತಿಯ ನಿವೃತ್ತಿಯನ್ನ ಮಾಡ್ತದೆ. ಮೋಕ್ಷ ಅಂತೂ ನಿತ್ಯ ಪ್ರಾಪ್ತಿ ಅದ, ಅದು ನಮಗ್ ಬಂದು ತೋರ್ತದ, ಅದು ಭ್ರಾಂತಿ ಅಂತ ತೋರ್ತದೆ. ಈ ಭ್ರಾಂತಿಯನ್ನ ಆ ಬ್ರಹ್ಮ ಜ್ಞಾನ ನಿವೃತ್ತಿ ಮಾಡ್ತದೆ. ब्रह्म विद्या का फल है अंदर अदर निवृत्ति है ब्रह्म विद्या फल है. तो भ्रांति की निवृत्ति केवल ब्रह्म विद्या से हमारे को प्रत्यक्ष है. आ बंध भ्रांति निवृत्ति केवल ब्रह्म ज्ञानದಿಂದಲೇ हमारे को प्रत्यक्ष है. हमारे को ಅಂದ್ರೆ 426 ಬ್ರಹ್ಮವೇತ್ತ ಜ್ಞಾನಿ ನಮಗ ಅಂದ್ರ ಬ್ರಹ್ಮಜ್ಞಾನಿಗಳಿಗೆ ಪ್ರತ್ಯಕ್ಷದ. ಬ್ರಹ್ಮಜ್ಞಾನಿಗಳಿಗಿರ್ಬೇಕು. ನಮಗೇನು ಗೊತ್ತಿಲ್ಲ ಅಂದ್ರೆ ರಜ್ಜು ಜ್ಞಾನ ಸೇ ಸರ್ಪ ಭ್ರಾಂತಿಗೆ ನಿವೃತ್ತಿ ಸರ್ವಕ್ಕೂ ಪ್ರತ್ಯಕ್ಷ. ನಿಮಗೂ ಪ್ರತ್ಯಕ್ಷ ಬೇಕಂದ್ರ ರಜ್ಜು ಸರ್ಪದ ದೃಷ್ಟಾಂತದಿಂದ ನಿಮಗೂ ಪ್ರತ್ಯಕ್ಷ. ರಜ್ಜುವಿನ ಜ್ಞಾನ ಆಯ್ತಂದ್ರೆ ಸರ್ಪ ಭ್ರಾಂತಿ ನಿವೃತ್ತಿ ಆಗೋದು ಎಲ್ಲರಿಗೂ ಪ್ರತ್ಯಕ್ಷ. अधिष्ठान ज्ञान का भ्रांति की निवृत्ति दुष्ट फल है. ಆದ್ದರಿಂದ ಅಧಿಷ್ಠಾನದ अधिष्ठान ज्ञान का भ्रांति की निवृत्ति. ಆದ್ದರಿಂದ ಅಧಿಷ್ಠಾನ ಜ್ಞಾನ का भ्रांति की निवृत्ति दुष्ट फल है. ಅಧಿಷ್ಠಾನ ಜ್ಞಾನ ಆಯ್ತು ಅಂದ್ರೆ ಆ ಭ್ರಾಂತಿ ನಿವೃತ್ತಿ ಆಗ್ತದ ಅನ್ನೋದು ಇದು ದೃಷ್ಟ ಫಲ ಅದ, ಅದೃಷ್ಟ ಫಲ ಅಲ್ಲ. दुष्ट फल की उत्पत्ति जितनी सामग्री से प्राप्त प्रत्यक्ष प्रतीत होवे तो सामग्री दुष्ट फल की हेतु कहिए. ದುಷ್ಟ ಫಲದ ಉತ್ಪತ್ತಿ ಎಷ್ಟು ಸಾಮಗ್ರಿಯಿಂದ ಅದು ಪ್ರತ್ಯಕ್ಷ ಪ್ರತೀತವಾಗುವುದೋ ಆ ಸಾಮಗ್ರಿ ದುಷ್ಟ ಫಲಕ್ಕೆ ಕಾರಣ ಅಂತ ಹೇಳಲ್ಪಡ್ತದೆ. ಜೈಸೆ सुरी तंतु वेम से पट की उत्पत्ति प्रत्यक्ष है. सुरी तंतु वेम सुरी ಅಂದ್ರೆ ತುರಿ ತಂತು ವೇಮ್ ಅಂದ್ರೆ ತುರಿ ಅಂದ್ರೆ ಭೀಮ. ಭೀಮನ ಪಾಂಡವರ ಭೀಮ ಅಂತ ಹಿಂಗದ. ಭೀಮ ಅಂದ್ರೆ ಈ ಬಟ್ಟೆ ಗಿರಣಿಗಳದಾವಲ್ಲ, ಅರಿವಿ ಅಂತ ತಯಾರಾಗ್ತಾವ. ಆ ಅರಿವಿ ತಯಾರಾಗೋಕ್ಕಿಂತ ಮೊದಲು ನೂಲು ದಾರ ಸುತ್ತಕೊಂಡಿರ್ತದ. ಇಚ್ಚಿಕ ಪ್ಲಾಂಟ್ ಇರ್ತಾವ, ಪ್ಲೇಟ್. ಆ ನಡು ಒಂದು ಪೈಪ್ ಇರ್ತದೆ. ಅದಕ್ಕೆ ಆ ದಾರ ಸುತ್ತಕೊಂಡಿರ್ತದ. ಅದು ಈಗ ಒಂದು ಸೀರೆ ನೇಯ್ಬೇಕಾದ್ರೆ ಅದೇನು 6 ವಾರ 9 ವಾರ ಅಲ್ಲಿರಿಂದ ಇರ್ತಾನೆ ಹಿಂಗೆ ದಾರ ಇರ್ತದ. ಅದಕ್ಕೇನಂತಾರೆ ಭೀಮಕರ. ಅದಕ್ಕೆ ತುರಿ ಇರ್ತದೆ. ತಂತು ಅಂದ್ರೆ ನೂಲು, ಅದಕ್ಕೆ ದಾರ ಏನಿರ್ತದ ಹಿಂಗ ಉದ್ದ ದಾರ ಎರಡು ಬರ್ತಾವ ಅರ್ವಿಗೆ. ಒಂದು ಉದ್ದ ಇರ್ತದ, ಒಂದು ಓದಿರ್ತದ ಅಂದ್ರೆ ದೂರ ಇರ್ತದ ಹಿಂಗ ಉದ್ದ. ಮತ್ತ ಅಡ್ಡ ದಾರ ಅನ್ನೋದು ನಾಳಿ ಇರ್ತೈತಿ. ಅದು ಈಗ ವೇಮ ತರ. ತಂತು ಅಂದ್ರೆ ನೂಲು ಹಿಂಗಿರೋ. ಆ ವೇಮ್ ಅಂದ ಕೂಡಲಿನ ಗೋಟ ಅಂದ್ರೆ ನಾಳಿ. ಆ ದಾರ ಸುತ್ತ ನಾಳಿ ಇರ್ತೈತಿ ನಳಿ. ಅದು ಅಡ್ಡ ದಾರ ಆಗ್ತೈತೆ. ಅದು ಅಡ್ಡ ದಾರ ಹೆಂಗ ಆಗ್ತದೆ, ಹಿಂಗ ನೆಟ್ಟಗ ಉದ್ದ ಅಲ್ಲಿ ಹಿಡಿದಂತ ಅದಾವ. ಪಟ್ 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 ಹಿಂಗ್ ಪಟ್ ಬಿಡ್ತಂತ ಆ ನಾಳಿ ಅವು ಎರಡು ದಾರ ಇರ್ತಾವಲ್ಲ ಹಿಂಗ್ ನಡಿತಾಗ, ಅದ್ರೊಳಗೆ ಹಿಂಗ ಅದು ಓಡ್ತದ ಮಾರ. ಅಲ್ಲಿದಿಂದ ಇದು ಚೇಂಜ್ ಆಕತಿ.
ಆ ಕಡೆ ಪಟ್ಟದ್ ಬಡಿತದ ಅದು. ಅಲ್ಲಿನ ಮತ್ತೆ ಇದ್ರಂದ್ ಬಂತ ಹಿಂಗ ಪೂರ ಹೆಣಿತದ ಅದ ಇದನ್ನ. ಈಗ ಅಡ್ಡ ದಾರ ಹಾಕೋದು ಅಂತದ್ದು. ಉದ್ದ ದಾರ ಇದ್ದದಕ್ಕ ತಂತು ಅಂತಾರ. ಅಡ್ಡ ದಾರ ಏನ್ ಹಾಕೋತ ಬರ್ತದ ಹಿಂಗ ಹೆಣ್ಕೋತ. ಹೌದು. ಲಾಳಿ ಲಾಳಿ ಅದಕ್ಕೆ ವೇ ಮಾತಾಡಿ. ವೇಮ್ ಅಂದ್ರೆ ಒಂದು, ಲಾಳಿ ಅಂದ್ರೆ ಒಂದು. ಈಗ ಹೇಳ್ಬೇಕು ಮರ. ಅಲ್ಲೇ ಇದ್ದೇನೆ ಲಾಳಿ ಪಟಾಕಿ ಕಾಳು. ತುರಿ ತಂತು ವೇಮ್. ತುರಿ ಅಂದ್ರೆ ಭೀಮ, ತಂತು ಅಂದ್ರೆ ನೂಲು ಉದ್ದಂದು, ವೇಮ್ ಅಂದ್ರ ಆ ಲಾಳಿ. ಪಟಕಿ ಉತ್ಪತ್ತಿ ಪ್ರತ್ಯೇಕ ಅಂದ್ರ ಇವು ಒಂದು ಬಟ್ಟೆ ತಯಾರಾಗಬೇಕಾದ್ರೆ ಬೇಕಾದ ಸಾಮಗ್ರಿಗಳು ಇವು ಇದ್ದಾಗ ಒಂದು ಅರಿವಿ ಬಟ್ಟೆ ತಯಾರಾಗ್ತದ. ಯಾಕೆ ತುರಿ ತಂತು ವೇಮ್ ಪಟಕೆ ಹೇತು ಹೇ. ಆದ್ದರಿಂದ ತುರಿ ತಂತು ವೇಮಗಳು ಪಟಕ ಹೇತು ಅಂದ್ರೆ ಕಾರಣ ಅಂತ ಹೇಳಲ್ಪಡ್ತಾವ. ತುರಿ ಮೇಲೆ 427ನೇ 427ನೇ ಟಿಪ್ಪಣಿ. तुरी नाम जिस लकड़ी पर कपड़ा बन बन के बीटा जावे तिस लकड़ी का है. ಅಂದ್ರ ತುರಿ ಅಂದ್ರೆ ಏನು, ಯಾವುದರ ಮೇಲೆ ಬಟ್ಟೆ ತಯಾರಾಗಿರ್ತದ ಅದು ಒಂದು ಬಟ್ಟೆ ತಯಾರಾಗುತ್ತಾನ, ಅದಕ್ಕೆ ಫಿಟ್ಟಿಂಗ್ ಇರ್ತದ. ಈಗ ಅದು ತಂತು ನಾಮ್ ಪಟಕೆ ಉಪಾದಾನ ಸೂತ್ರಕ ತಂತು ನೂರ ಅಂತ ಹೇಳಿದಿವಲ್ಲ ಅದು. वेम नाम जिस नलिका से सूत्र रहता है, जिस नलिका का है याही को कहीं नड़ा ಕೆನಡಾ ಕೆನಡಾ ಅದು ದೇಶದ ಕೆನಡಾ ಅನ್ನೋದು. ಇದಕ್ಕೆ ಗಂಟ ಕಾಟ್ ಹೊಡಿ, ಬರೀ ನಡ ಬೇಕದು ನಡ. ನಳ ಅದನ್ನ ನಾಳಿ ಅಂತ ನಮ್ಮ ಕನ್ನಡದಾಗ ಹೇಳಿದ್ವಲ್ಲ, ನಾಳಿ ಅಂತಾರ ಅದಕ್ಕೆ. ಈ ರೀತಿ ಇದು ನಮ್ಗೆ ಗೊತ್ತಿಲ್ಲಪ್ಪ. ಅದೇನು ತುರಿಯೋ ತಂತು ವೇಮೋ ಅದು ಗೊತ್ತಿಲ್ಲ. ವೇಮ ಅಂದ್ರೆ ಮತ್ತೆ ಅಧ್ಯಾತ್ಮ ಅಂತ ಆಟಕ್ಕೆ ಹಿಂಗ ಅದಕ್ಕೆ ಇವು ನಮಗ್ ಗೊತ್ತಿಲ್ಲ. ದೃಷ್ಟಾಂತ ಕೊಡ್ಬೇಕಾದ ದೃಷ್ಟಾಂತ ಇರ್ತಕ್ರೆ ಉಭಯ ಪಕ್ಷ ಸಮ್ಮತ ದೃಷ್ಟಾಂತ. ಉಭಯ ಪಕ್ಷ ಸಮ್ಮತ ದೃಷ್ಟಾಂತ. ಉಭಯ ಪಕ್ಷ ಸಮ್ಮತ ಇರಬೇಕು. ಹೇಳುವವ್ರಿಗೆ ಕೇಳುವವ್ರಿಗೆ ಇಬ್ಬರಿಗೂ ಸಮ್ಮತ ಆಗ್ಬೇಕದು. ಬರೋಬರಿ ನನ್ಗೆ ಗೊತ್ತಾಯ್ತು. ಮತ್ತೆ ಇದೆಯಲ್ಲಿ ಯಾವ ನೋಡ್ಯಾನ ನೋಡಿಲ್ಲ ನಾವು ಅಂದ್ರೆ ಬಿಡೋದನ್ನ. ಕೇವಲ ಭೋಜನ ಸೇ ತೃಪ್ತಿ ರೂಪ ಫಲ ಪ್ರತ್ಯಕ್ಷ ಪ್ರತೀತ. ಊಟ ಮಾಡ್ತೇ ಇಲ್ಲೋ ಅದಂತೂ ಪ್ರತಿಯೊಬ್ಬ ಮಾಡಬೇಕು. ಊಟ ಮಾಡಿದ್ ನನಗೆ ಗೊತ್ತಿಲ್ಲ, ಅಲ್ಲಕ್ಕೆ ಬರುದಿಲ್ಲ, ಹೌದಿಲ್ಲ. ಕೇವಲ ಭೋಜನ ಸೇ ತೃಪ್ತಿ ರೂಪ ಫಲ ಪ್ರತ್ಯಕ್ಷ. ಊಟ ಮಾಡಿದ ಮೇಲೆ ತೃಪ್ತಿ ಅನ್ನೋದು ಪ್ರತ್ಯಕ್ಷ ಫಲ. ಪ್ರತ್ಯಕ್ಷ ಪ್ರತೀತ ಫಲ ಪ್ರತ್ಯಕ್ಷ ಪ್ರತೀತವೇ. ಯಾಕೆ ಕೇವಲ ಭೋಜನ ತೃಪ್ತಿ ಕಾ ಹೇತು. ಆದ್ದರಿಂದ ಕೇವಲ ಭೋಜನ ಊಟ ಮಾಡುದು ತೃಪ್ತಿಗೆ ಕಾರಣ. ಜೈಸೆ ಕೇವಲ ಅಧಿಷ್ಠಾನ ಜ್ಞಾನತೆ ಭ್ರಾಂತಿ ಕಿ ನಿವೃತ್ತಿ ಪ್ರತ್ಯಕ್ಷ ಪ್ರತೀತವೇ. ಅದರಂತೆ ಕೇವಲ ಅಧಿಷ್ಠಾನ ಜ್ಞಾನದಿಂದ ಭ್ರಾಂತಿಯ ನಿವೃತ್ತಿ ಪ್ರತ್ಯಕ್ಷ ಪ್ರತೀತಿ ಆಗುತ್ತದೆ. ಯಾಕೆ ಕೇವಲ ಅಧಿಷ್ಠಾನ ಕಾ ಜ್ಞಾನ ಹಿ ಭ್ರಾಂತಿ ಕಿ ನಿವೃತ್ತಿ ಕಾ ಹೇತು ಹೈ. ಆದ್ದರಿಂದ ಕೇವಲ ಅಧಿಷ್ಠಾನ ಜ್ಞಾನವೇ ಭ್ರಾಂತಿಯ ನಿವೃತ್ತಿಗೆ ಕಾರಣದ. ಇದು ಕೇಳಿಸತ್ತಿಲ್ಲ ಅವ್ರನ್ನ ಸೌಂಡ್ ಇಷ್ಟ ಇರಲಿ. ಎಷ್ಟು ಮಾಡೋಣ. जैसे रज्जु का ज्ञान भ्रांति की निवृत्ति में ಹೇಗೆ ರಜ್ಜುವಿನ ಜ್ಞಾನ ಭ್ರಾಂತಿಯ ನಿವೃತ್ತಿಯಲ್ಲಿ ಅನ್ನಕ್ಕೆ ಅಪೇಕ್ಷಾ ಕರೇನೆ ಏನಂತಾರ, ರಜ್ಜುವಿನ ಜ್ಞಾನ ಭ್ರಾಂತಿಯ ನಿವೃತ್ತಿಯಲ್ಲಿ ಇನ್ನೊಂದರ ಅಪೇಕ್ಷೆ ಮಾಡ್ತದನ್. ಜ್ಞಾನ ಭ್ರಾಂತಿ ನಿವೃತ್ತಿ ಆಗುವಲ್ಲಿ ಇನ್ನೊಂದನ್ನ ಅಪೇಕ್ಷೆ ಮಾಡುದಿಲ್ಲ. ಅಗ್ಗ ಜ್ಞಾನ ಆಯ್ತು, ಭ್ರಾಂತಿ ನಿವೃತ್ತಿನ ಮತ್ತೊಂದು ಏನು ಬೇಕಾಗಿಲ್ಲ. ಬಂಧ
ಬಂಧ ಕಿ ಏನ್ ಬೇಕಾಗಿಲ್ಲ. ಬಂಧ भ्रांति का अधिष्ठान जो नित्य मुक्त आत्मा साकार ज्ञान भी बंध भ्रांति की निवृत्ति में कर्म उपासना की अपेक्षा करेने. ಅದರಂತೆ ಬಂಧ ಭ್ರಾಂತಿ ಅಧಿಷ್ಠಾನದ ಯಾವ ನಿತ್ಯ ಮುಕ್ತ ಆತ್ಮ ಇದಾನ, ಆ ಬಂಧ ಭ್ರಾಂತಿಗೆ ಅಧಿಷ್ಠಾನ ಯಾರು? ಆತ್ಮ ಅದಾನ. ಅವ ನಿತ್ಯ ಮುಕ್ತದಾನ. ಅವನ ಜ್ಞಾನವು ಕೂಡ ಬಂಧ ಭ್ರಾಂತಿಯ ನಿವೃತ್ತಿಯಲ್ಲಿ ಕರ್ಮ ಉಪಾಸನೆಗಳ ಅಪೇಕ್ಷೆ ಮಾಡುವುದಿಲ್ಲ. ಈಗ 389ನೇ अंक ज्ञान के फल मोक्ष को जो स्वर्ग की न्यायी लोक विशेष अदृष्ट अंगीकार करे हैं तो ವೇದ ವಾಕ್ಯ से ವಿರುದ್ಧ. ಇನ್ನ ಜ್ಞಾನದ ಫಲವಾದ ಮೋಕ್ಷವನ್ನು ಒಂದು ವೇಳೆ ಸ್ವರ್ಗದಂತೆ ಅದು ಒಂದು ಲೋಕ ವಿಶೇಷ ಅದೃಷ್ಟ ಅಂತ ಅಂಗೀಕಾರ ಮಾಡಿದ್ದಾದ್ರೆ, ಹೇಗೆ ಬ್ರಹ್ಮಲೋಕಾದಿ ಅದಾವಲ್ಲ ಆ ರೀತಿ ಅದನ್ನ ಅವೆಲ್ಲ ಅದೃಷ್ಟದಿಂದ ಪ್ರಾಪ್ತಿ ಆಗ್ತವೆ. ಹೀಗೆ ಅದೃಷ್ಟದಿಂದ ಸಿಗ್ತದಂತ ಅಂಗೀಕಾರ ಮಾಡಿದರೆ ಈ ಮಾತು ವೇದ ವಾಕ್ಯಕ್ಕೆ ವಿರುದ್ಧ ಆಗ್ತದೆ. ಯಾಕೆ ಆಗ್ತದೆ? ಕಾಯತೆ ज्ञानवान के प्राण किसी लोग को गमन नहीं करते. ಯಾಕಾಗ್ತದಂದ್ರ ज्ञानवान के प्राण किसी लोग को गमन नहीं करते. ये वेद में क्या है? ವೇದಕ್ಕ ಯಾಕೆ ವಿರೋಧ ಆಗ್ತದ ಅಂದ್ರ ವೇದ ಏನ್ ಹೇಳ್ತದ? ನತಸ್ಯ ಪ್ರಾಣ ಉತ್ಕ್ರಾಮಂತಿ ಅತ್ರೈವ ಸಮವಿಲೀಯಂತೆ ಅಂತ ಹಿಂಗ ಹೇಳ್ತದ. ನತಸ್ಯ ಪ್ರಾಣ ಉತ್ಕ್ರಾಮಂತಿ. ಆ ಜ್ಞಾನಿಯ ಪ್ರಾಣ ಏನು ಹೋಗ್ತದಲ್ಲ, ಜ್ಞಾನಿ ಪ್ರಾಣ ಹೋಗ್ತದೆ, ಎಲ್ಲರದು ಹೋಗ್ತದೆ. ಅಜ್ಞಾನಿದು ಹೋಗ್ತದೆ ಹೊರಗ, ದೇಹದಿಂದ ಹೊರಗೆ. ಜ್ಞಾನಿದು ಹೋಗ್ತದೆ. ಆದ್ರೆ ಭೇದ ಏನು ಅಂತ ಕೇಳಿದ್ರೆ ಅದು ಅಲ್ಲಿಂದ ಈ ದೇಹದಿಂದ ಹೊರಬಿದ್ದು ಅಜ್ಞಾನಿದು ಸೀದಾ ತನ್ನ ಕರ್ಮಾನುಸಾರ ಸ್ವರ್ಗಕ್ಕೂ ನರಕಕ್ಕೂ ಬೇರೆ ಇನ್ನೊಂದು ದೇಹ ತಾಳಲಿಕ್ಕೂ ಹೋಗ್ತದೆ. ಆದ್ರೆ ಜ್ಞಾನಿಯ ಪ್ರಾಣ ಅಲ್ಲಿಂದ ಉತ್ಕ್ರಮಣ ಮಾಡುವುದಿಲ್ಲ. ಉತ್ಕ್ರಾಮಂತಿ ಅಂದ್ರೆ ಉತ್ಕ್ರಮಣ ಮಾಡುವುದಿಲ್ಲ, ಅದು ಎದ್ದು ಹೋಗುದಿಲ್ಲ. ಮತ್ತೇನಾಕೈತಿ? ಅತ್ರೈವ ಸಮವಿಲೀಯ, ಅಲ್ಲಿಯೇ ಲಯ ಆಗ್ತೈತಿ. ಎಲ್ಲಿ ಬಿಟ್ಟಿರ್ತಾನ ಅದ ಜಾಗದಾಗಲ್ಲ ಅಂತೇಳಿ ಮುಂದೆ ಅವನ್ ಜನ್ಮ ಇಲ್ಲ. ಈ ವೇದ ಈ ರೀತಿ ಹೇಳ್ತದೆ. ಮತ್ತೆ ನೀವು ಅದು ಒಂದು ಲೋಕ ವಿಶೇಷ ಅದೃಷ್ಟ ಅಂಗೀಕಾರ ಮಾಡಿದ್ರೆ ಅದಕ್ಕೆ ವಿರೋಧ ಕಟ್ಟಿಲ್ಲ. ಆದ್ರೆ ಲೋಕ ವಿಶೇಷ ಅಂಗೀಕಾರ ಕರ್ನೇತೆ ಸ್ವರ್ಗ ಕಿ ನ್ಯಾಯ ಮೋಕ್ಷ ಅನಿತ್ಯ ಹೋವೇಗ. ಅದು ಒಂದು ಲೋಕ ವಿಶೇಷ ಐತಿ. ಯಾವ್ದಾರ ಒಂದು ಲೋಕಕ್ಕೆ ಹೋಗಿ ಮುಟ್ಟೋದು ಅಥವಾ ಆ ಲೋಕದಲ್ಲಿ ಹೋಗಿರೋದು. ಈಗ ಇದಕ್ಕೆ ಮೋಕ್ಷ ಅಂದ್ರೆ ಅದು ಅನಿತ್ಯ ಆಗ್ತದೆ. ಯಾತೆ ಲೋಕ ವಿಶೇಷ ಮೋಕ್ಷ ನೈ. ಆದ್ರಿಂದ ಮೋಕ್ಷ ಅಂದ್ರೆ ಯಾವುದಾದ್ರೂ ಒಂದು ಲೋಕ ವಿಶೇಷ ಅಲ್ಲ. ಇನ್ನು ಲೋಕ ವಿಶೇಷ ಜೋ ಮೋಕ್ಷ ಅಂಗೀಕಾರ ಕರೆ ಅದು ಒಂದು ಲೋಕ ವಿಶೇಷ ಅಂದ್ರೆ 428ನೇ ಟಿಪ್ಪಣಿ. ಲೋಕ ವಿಶೇಷ 3ನೇ ನಂಬರ್ ಮೇಲೆ 428ನೇ ಟಿಪ್ಪಣಿ. ಅದು ಯಹಾ ದುರ್ಜನ ತೋಷ ನ್ಯಾಯ ಕರಿ. ಮೂಲ ಏನದ? ದುರ್ಜನ ತೋಷ ನ್ಯಾಯ ಕರಿ ಆದ್ಮೇಲೆ ಒಂದು ವೇಳೆ ಕೆ ಐತೇನೆ ಆಯಿಂದ ಅದು ಅದನ್ನ ಜೋ ಮಾಡ್ಬೇಕು. ಜೋ ಏನ್ ಟಿಪ್ಪಣಿಯಲ್ಲಿ ಅದನ್ನ ಹೇಳ್ತಾರೆ. ಆ ದೋ ಅನ್ನೋದು ಏನೈತಲ್ಲ ಅದನ್ನ ಜೋ ಮಾಡ್ಬೇಕು. ಅದ ಹಿಂಗ ದನ್ನ ಜಕಾರ ಮಾಡ್ಬೇಕು. ಹಿಂಗ